ಓಂ ಶ್ರೀ ಗಣೇಶಾಯ ನಮಃ. ನಮೋ ನಮೋ ವಿಘ್ನರಾಜ ವಿಘ್ನರಾಜ ನಮೋ ನಮೋ ವಿಘ್ನರಾಜ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓ ನಮೋ ನಮೋ ವಿಘ್ನರಾಜ ಸುರಮುನಿ ವಂದಿತ ದೇವ ವರಭಕ್ತ ಜನಾವನ ಭಾವ ಶಿವ ಶಂಭು ಪುತ್ರ ನೀಗಾಯೋ ಸುರಮುನಿ ವಂದಿತ ದೇವ ವರಭಕ್ತ ಜನಾವನ ಭಾವ ಶಿವ ಶಂಭು ಪುತ್ರ ನೀಗಾಯೋ ಆದಿಪೂಜಿತಂ ಅಮರ ವಂದಿತಂ ಆದಿಪೂಜಿತಂ ಅಮರ ವಂದಿತಂ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ वरदरं विष्णु शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये अगजानन गजाननमहर्निशम् अनेकदन्तम् उपास्महे अनेकदन्त उपास्महे सृष्टिಯ ಉದರದಿ ಜನಿಸಿಹ ಬೆನಗ ನಮ್ಮನು ಕಾಯೋ ವಿನಾಯಕ ಸೃಷ್ಟಿಯ ಉದರದಿ ಜನಿಸಿದ ಬೆನಗ ನಮ್ಮನು ಕಾಯೋ ವಿನಾಯಕ ಪ್ರಥಮ ಪೂಜೆಯಿದು ನಿನಗೆ ಸಮರ್ಪಣೆ ಪ್ರಥಮ ಪೂಜೆಯಿದು ನಿನಗೆ ಸಮರ್ಪಣೆ ನಿನಗಿಂತ ಅನ್ಯ ದೈವವು ನಾ ಕಾಣೆ ನಿನಗಿಂತಲೂ ಅನ್ಯ ದೈವವ ನಾ ಕಾಣೆ ಸೃಷ್ಟಿಯ ಉದರದಿ ಜನಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ
ಬರಲಾರೆಯ ಸ್ವಾಮಿ ಹೃದಯ ಮಂದಿರಕ್ಕೆ ಬರಲಾರೆಯ ಸ್ವಾಮಿ ಹೃದಯ ಮಂದಿರಕ್ಕೆ ಬರಲಾರೆಯ ಸ್ವಾಮಿ ಸೃಷ್ಟಿಯ ಉದರದಲ್ಲಿ ಧರಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ ಕರಿಕೆ ಪತ್ರೆ ಇದು ನಿನಗೆ ಸಮರ್ಪಣೆ ಕರಿಕೆ ಪತ್ರೆ ಇದು ನಿನಗೆ ಸಮರ್ಪಣೆ ಬೇಡುವೆನು ಸ್ವಾಮಿ ಕರುಣೆಯ ಹರಕೆ ಓಂಕಾರ ನಾದಮಯ ವಿಶ್ವವ್ಯಾಪಕ ಓಂಕಾರಮಯ ವಿಶ್ವವ್ಯಾಪಕ ದಿವಸ ಕುಮಾರ ನೀನೆ ಗಜಮುಖ ಶಿವ ಸುಕುಮಾರ ನೀನೆ ಗಜಮುಖ ಸಿದ್ಧಿ ಬುದ್ಧಿ ಪ್ರಿಯ ನಿನದೇ ಧ್ಯಾನ ಸಿದ್ಧಿ ಬುದ್ಧಿ ಪ್ರಿಯ ನಿನದೇ ಧ್ಯಾನ ನಿನಗಿಂತಲೂ ಅನ್ಯ ದೈವವ ನಾ ಕಾಣೆ ನಿನ ನಾಮದ ಸ್ಮರಣೆ ಅಮೃತ ಪಾನ ಸೃಷ್ಟಿಯ ಉದರದಿ ಜನಿಸಿಹ ಬೆನಕ ನಮ್ಮನು ಕಾಯೋ ವಿನಾಯಕ 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 ಇಲ್ಲಿ ನೆರೆದಿರುವ ಕಲಾವಿದರಿಗೂ ಗುರು ಹಿರಿಯರಿಗೂ ಹಾಗೂ ಅಕ್ಕಪಕ್ಕ ಗ್ರಾಮಸ್ಥರಿಗೂ ನನ್ನ ಅನಂತ ವಂದನೆಗಳು. ಈ ದಿವಸ ಹೊಸೂರು ಕಾಲೋನಿ ಹಳೆ ಊರಮ್ಮನ ಜಾತ್ರಾ ಪ್ರಯುಕ್ತವಾಗಿ ಶ್ರೀ ನರಸಿಂಹ ಕೃಪಾಪೋಷಿತ ನಾಟಕ ಮಂಡಳಿಯಿಂದ ನಮ್ಮ ಗುರುಗಳಾದಂತಹ ಕ್ಯಾಶೋವಾದಕರು ಹಾಗೂ ರಂಗಭೂಮಿ ನಿರ್ದೇಶಕರಾದಂತಹ ಕಾಂತರಾಜ್ ಪಾಟೀಲ್ ಭೀಮನಹಳ್ಳಿ ಅವರ ದಕ್ಷ ನಿರ್ದೇಶನದಲ್ಲಿ ತಾರಕಾಸುರನ ವಧೆ ತ್ರಿಮೂರ್ತಿಗಳ ವಿಜಯ ಎಂಬ ಈ ಸುಂದರ ಪೌರಾಣಿಕವನ್ನು ನಾವು ಅಭಿನಯಿಸುತ್ತಿದ್ದೇವೆ. ನಮ್ಮಿಂದಾಗಲಿ ವಾದ್ಯವೃಂದದಾಗಲಿ ಯಾವುದೇ ತಪ್ಪು ತೊದಲುಗಳು ಕಂಡು ಬಂದಲ್ಲಿ ಹಂಸ ಕ್ಷೀರ ನ್ಯಾಯದಂತೆ, ಅಂದರೆ ಹಂಸಕ್ಕೆ ಹಾಲು ಮತ್ತು ನೀರನ್ನು ಇಟ್ಟರೆ ಹಾಲನ್ನು ಸೇವಿಸಿ ನೀರನ್ನು ಹೇಗೆ ಬೇರ್ಪಡಿಸಿ ಸೇವಿಸುವುದೋ ತದೋ ರೀತಿಯಂತೆ ನಮ್ಮನ್ನು ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಅಲ್ಲದೆ ಈ ಸುಂದರ ಪೌರಾಣಿಕ ನಾಟಕವನ್ನು ಅಂತ್ಯದವರೆಗೆ ವೀಕ್ಷಿಸಿ ನಮ್ಮನ್ನು ಆಶೀರ್ವದಿಸಿ ಹರೈಸಿ ಕಾಪಾಡಬೇಕು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾರಾಯಣ ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ ನೀನೇ ನನ್ನ ಪ್ರಾಣ ರಮಾರಮಣ ನಾರಾಯಣ ನಾರಾಯಣ ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ ನೀನೇ ನನ್ನ ಪ್ರಾಣ ರಮಾರಮಣ ನೀನೇ ನನ್ನ ಪ್ರಾಣ ರಮಾರಮಣ 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 ರಮಾರಮಣ
ಅಂತರಂಗವ ಹರಿತವರ್ಯಾರೋ ನಾರಾಯಣ ಅಂತರಂಗವ ಹರಿತವರ್ಯಾರೋ ದೇವ ನಿನ್ನ ಧ್ಯಾನ ದಿವ್ಯಾಮೃತಪಾನ ದೇವ ನಿನ್ನ ಧ್ಯಾನ ದಿವ್ಯಾಮೃತಪಾನ ನೀನೇ ನನ್ನ ಪ್ರಾಣ ರಮ ರಮಣ ನೀನೇ ನನ್ನ ಪ್ರಾಣ ರಮ ರಮಣ ರಮ ರಮಣ ರಮ ರಮಣ ರಮ ರಮಣ ರಮ ರಮಣ ನಾರಾಯಣ ನಾರಾಯಣ ಮೂರು ಲೋಕವ ಅಲೆಯುತ್ತಲಿರುವೆ ಕಲಹ ಪ್ರಿಯನೆಂದು ತೆರೆಯುತ್ತಲಿರುವೆ ಮೂರು ಲೋಕವ ಅಲೆಯುತ್ತಲಿರುವೆ ಕಲಹ ಪ್ರಿಯನೆಂದು ತೆರೆಯುತ್ತಲಿರುವೆ ಎಲ್ಲ ನಿನ್ನ ಮಾಯವನರಿವೆ ನಾರಾಯಣ ಎಲ್ಲ ನಿನ್ನ ಮಾಯವನರಿವೆ ನಿನ್ನ ನಾಮವೇ ಲೋಕ ಕಲ್ಯಾಣ ದಿವ್ಯಾಮೃತಪಾನ ದೇವ ನಿನ್ನ ದಾನ ದಿವ್ಯಾಮೃತಪಾನ ನೀನೇ ನನ್ನ ಪ್ರಾಣ ರಮ ರಮಣ ನೀನೇ ನನ್ನ ಪ್ರಾಣ ರಮ ರಮಣ ರಮ ರಮಣ ರಮ ರಮಣ ರಮ ರಮಣ ರಮ ರಮಣ ನಾರಾಯಣ ನಾರಾಯಣ ಈ ಲೋಕದಲ್ಲಿ ಪರಮಾತ್ಮನ ಲೀಲೆಯು ಬಹಳ ಅದ್ಭುತವಾದದ್ದು. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣಕರ್ತರಾದ ತ್ರಿಮೂರ್ತಿಗಳು ಗುಂಡಾಕಾರದಿಂದ ಮೌನವನ್ನು ಆಚರಿಸುವರು. ಅಲ್ಲದೆ ದುಷ್ಟನಾದ ತಾರಕಾಸುರನು ಬಹಳ ಗರ್ವದಿಂದ ನಾನೆಂದು ಹಿಗ್ಗಿ ಮೆರೆಯುತ್ತಿರುವನು. ಇರಲಿ, ನಾನೀಗಲೇ ಅಲ್ಲಿಗೆ ಹೋಗಿ ಆತನಿಗೆ ಇಲ್ಲ ಸಲ್ಲದ ವಿಚಾರವನ್ನು ತಿಳಿಸಿ ಸುರರಾದ ದೇವತೆಗಳೊಡನೆ ಯುದ್ಧಕ್ಕೆ ಹೋಗುವಂತೆ ಏರ್ಪಡಿಸಿ ಕಲಹವನ್ನು ತಂದೊಡ್ಡದಿದ್ದರೆ ನಾನು ನಾರದನೆ. ನಾರಾಯಣ ನಾರಾಯಣ. ಸತ್ಯಮೇವ ಜಯತೆ ಇದು ಧರ್ಮಮೇವ ಜಯತೆ ಇದು ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ನಾರಾಯಣ. ಆಧಾರಕರ್ತ ಹರಿನಾರಾಯಣ ಒಂದಾದ ರೂಪ ಪರಮೇಶ ಆಧಾರಕರ್ತ ಹರಿನಾರಾಯಣ ಒಂದಾದ ರೂಪ ಪರಮೇಶ ಜಟೆಯಲ್ಲಿ ಗಂಗೆಯ ಧರಿಸಿದ ನೀಸ ಜಟೆಯಲ್ಲಿ ಗಂಗೆಯ ಧರಿಸಿದ ನೀಸ ಅನುದಿನ ಬೇಡುವೆ ನಂಬಿದುವೆ ನಿನಗೆ ಅನುದಿನ ಬೇಡುವೆ ನಂಬಿದುವೆ ನಿನಗೆ ಸತ್ಯಮೇವ ಜಯತೆ ಇದು ಧರ್ಮಮೇವ ಜಯತೆ ಇದು ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ನಾರಾಯಣ ನಾರಾಯಣ. ಒಳಗೆ ಮಿಗಿಲಂದನಿಸಿರ್ಪ ಈ ಒಳಗೆ ಮಿಗಿಲಂದನಿಸಿರ್ಪ ಈ ಭುಜಬಲ ಶೌರ್ಯ ಪ್ರತಾಪಕ್ಕೆ ಅದಾರು ಸಾಡೆ ಈ
ಅದಾನು ಸರಿ ಸಮರಿಯರೇ ಭಾಕ್ಷರೇ ಹೀರನಾಗಿನ ಮೆರೆಯುವ ದೊರೆಯೋಳ್ ಹೀರನಾಗಿನ ಮೆರೆಯುವ ದೊರೆಯು ಕರುದರ ಶಿರಗಳ ಕಡಿದಿಡುವೆ ಕರುದರ ಶಿರಗಳ ಕಡಿದಿಡುವೆ ಗುಂಡ ಮಾವನ ದಯದೊಳಿಗಲೇ ಗುಂಡ ಮಾವನ ದಯದೊಳಿಗಲೇ ಚಂಡ ಕಾರುವೆ ಜಗದೊಳಗೆ ಚಂಡ ಕಾರುವೆ ಜಗದೊಳಗೆ ಚಂಡ ಕಾರುವೆ ಜಗದೊಳಗೆ 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 ಸಿಂಹದಾಸವರು ಭಾಕ್ಷರೇ ಈ ವೀರಾದಿ ವೀರ ಈ ಹರಿವೀರನನ್ನು ಗೆಲ್ಲಬಲ್ಲ ಈ ಅಸುರೇಂದ್ರ ತಾರಕಾಸುರನೆಂದರೆ ಅಷ್ಟದಿಗ್ದೇಶಗಳು ತಲ್ಲರಿಸುವವು ಅಷ್ಟದಿಕ್ಪಾಲಕರು ಸಾಧಿರುವರು ಹೀಗಿರುವಲ್ಲಿ ನನಗೆ ಸರಿದೂಗಬಲ್ಲ ವೀರರೇ ಆಗಲಿ ಸೂರರೇ ಆಗಲಿ ಅವರಾವರಿರುವರು ಅದು ಅಲ್ಲದೆ ಈ ನಮ್ಮ ರಾಜ್ಯದ ಪರಿಸರವನ್ನು ಅದಾವ ರೀತಿಯಲ್ಲಿ ನಿರ್ವಹಿಸುವನಾಗು ಸಿಂಹಕಾಕ್ಷ ನಿಮಗೆ ಹೋಲುವಂತ ವೀರರನ್ನು ಕಾಣೆನೋ ಶೂರರನ್ನು ಕಾಣೆನೋ ವೀರರನ್ನು ಕಾಣೆನೋ ಧರೆ ನಿಮಗೆ ಹೋಲುವಂತ ವೀರರನ್ನು ಕಾಣೆನೋ ಶೂರರನ್ನು ಕಾಣೆನೋ ವೀರರನ್ನು ಕಾಣೆನೋ ಬಿಟ್ಟತನದಿ ಮೆರೆವ ನಿಮ್ಮ ಬಿಡಕೆ ಯಾರು ಕಾಟಿಯೇ ಬಿಟ್ಟತನದಿ ಮೆರೆವ ನಿಮ್ಮ ಬುದಕೆ ಯಾರು ಕಾಟಿಯೇ ಪದಗಳೆಲ್ಲ ಹರಿಸದ ಸೌಖ್ಯದಿಂದ ಹಾಗರು ಸೌಖ್ಯದಿಂದ ಬಾಳರು ಪದಗಳೆಲ್ಲ ಹರಿಸದ ಸೌಖ್ಯದಿಂದ ಬಾಳ್ವರು ಸೌಖ್ಯದಿಂದ ಬಾಳ್ವರು ಸೌಖ್ಯದಿಂದ ಬಾಳ್ವರು ದೊರೆಯ ನಿಮಗೆ ಹೋಲುವಂತ ವೀರರನ್ನು ಕಾಣೆನು ವೀರರನ್ನು ಕಾಣೆನು ಶೂರರನ್ನು ಕಾಣೆನು ಶೂರರನ್ನು ಕಾಣೆನು ಅಪ್ರಭು ಸಿಂಹಕಾಕ್ಷ ಈ ಬೋರ ಬ್ರಹ್ಮಾಂಡದಲ್ಲಿ ನಿಮಗೆ ಸರಿಸಾಟಿ ಯಾವ ವೀರರೇ ಆಗಲಿ ಶೂರರೇ ಆಗಲಿ ವೀರರೇ ಆಗಲಿ ಶೂರರೇ ಆಗಲಿ ಅದು ಅಲ್ಲದೆ ನಮ್ಮ ಅಮರಾವತಿ ನಿಮ್ಮ ಆಜ್ಞೆ ಸಕಲ ಪ್ರಜೆಗಳೆಲ್ಲರೂ ಸುಖ ಸಂತೋಷವಿರ್ತರಾಗಿರುವರು ಮುಂದೆ ಸಿಂಹಕಾಕ್ಷ ನಿನ್ನ ಅಂದವಾದ ನುಡಿಯನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು ನಿನ್ನ ಪೀಠವನ್ನು ನೀನು ಮಂಡಿಸು ವಿರೂಪಾಕ್ಷ ಸೈನ್ಯದ ಬಲಾಬಲವನ್ನು ಅದಾವ ರೀತಿಯಲ್ಲಿ ತಿಳಿಸುವನಾಗು ಅಪ್ಪನ ಮಹಾಪ್ರಭು ಅಪ್ರಭು ದಂಡಿಗೆ ದಳಪತಿಯಾದ ನಾವು ಸಕಲ ಸೈನ್ಯವನ್ನೇ ಹೊರಗೂಡಿ ನಿಂತರೆ ಕುಲ ಚಕ್ರವರ್ತಿಯಾದ ನಿಮ್ಮ ಹೆಸರನ್ನು ಕೇಳಿದಲೇ ಹಲವಾರು ರಾಜಾದಿರಾಜರು ಜಗರಿ ಜಗರಿ ಕೈಲೆಳಿಸುತ್ತಿರುವರು ಅದು ಅಲ್ಲದೆ ನಿಮಗೆ ಬರಬೇಕಾದ ತಪ್ಪ ಕಾಣಿಕೆಯನ್ನು ತಂದೊಪ್ಪಿಸುತ್ತವರ ಮುಂದೇಲಪ್ಪಣೆ ವಿರೂಪಾಕ್ಷ ನಿನ್ನ ಅಂದವಾದ ನುಡಿಯನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು ನಿನ್ನ ಪೀಠವನ್ನು ನೀನು ಮಂಡಿಸು ಅವನಾರು ಎನ್ನೆದುರಿಸಬಲ್ಲವರು ಯಾರು ಅವನಾರು ಎನ್ನೆದುರಿಸಬಲ್ಲವರು ಹಣಮ ಸಹಾಸಿಯು ದೀರ್ಘದನಿಸಿದೆ
ಹೊಸ ಆಸೆಯು ದೀರ್ಘದೆನಿಸಿ ಯಾರು ಅವನಾರು ಎಂತೆದುರಿಸಬಲ್ಲವರು ಹಸುರರ ಕುಲದೊಳು ಜನಿಸಿದೆ ನಾನು ಹಸುರರ ಕುಲದೊಳು ಜನಿಸಿದೆ ನಾನು ಪರಮ ಸಂತೋಷದಿ ಮೆರೆಯುವೆ ಜಗದಿ ಪರಮ ಸಂತೋಷದಿ ಮೆರೆಯುವೆ ಜಗತ್ ಪರಮ ವೈರಿಗಳ ಸದಯುತೆ ಬರದಿ ಪರಮ ವೈರಿಗಳ ಸದಯುತ ಬರದಿ ಹರುಸವ ಪಲ್ಲುವೆ ಮರಗಳು ಹರುಸವ ಪಲ್ಲುವೆ ಮರಗಳು ನಾನು ಅವನಾರು ಎಂದೆದುರಿಸಬಲ್ಲವರು ಹಸಮಸ ಹಾಸಿಯು ದೀರ್ಘನೆನಿಸಿದೆ ಹಸಮಸ ಹಾಸಿಯು ದೀರ್ಘನೆನಿಸಿ ಯಾರು ಅವನಾರು ಎಂದೆದುರಿಸಬಲ್ಲವರು ಈ ಯಾರು ಅವನಾರು ಎಂದೆದುರಿಸಬಲ್ಲವರು ಬಲೆ ಸಿಂಹಗಾಸವಿರುಪಾಕ್ಷರೇ ನಿಮ್ಮ ನಿಮ್ಮ ಪರಿವರ್ತನೆಯ ಸಾಹಸಗಳಿಗೆ ನಾನು ಮೆಚ್ಚಿದನು. ನಿಮ್ಮ ಪೀಠವನ್ನು ನಿಯಮಿಸಿದವರಾಗಿ ಸೇವಕ ಸಮಾಚಾರವೇನು? ತ್ರಿಲೋಕ ಸಂಚಾರಿಗಳಾದ ನಾರದಮಾತ್ಮರು ಇತ್ತಲೇ ಬರುತ್ತಿರುವರು. ಏನು ನಾರದಮಾತ್ಮರು ಬರ್ತಿದ್ದಾರೆ? ಅವರನ್ನು ಮಾನ ಮರ್ಯಾದೆಯಿಂದ ಸ್ಥಾನಕ್ಕೆ ಬರಮಾಡಿ. ನಾರಾಯಣ ನಾರಾಯಣ. ನಾರದಮಾತ್ಮರಿಗೆ ನಮಸ್ಕರಿಸುವೆನು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಮೇಲೇಳಿ. ನಾರದಮಾತ್ಮರೇ, ಈ ಪೀಠದಲ್ಲಿ ಪರಿಗಣಿಸಿ. ಆಗಬಹುದು ದಾನವೇಂದ್ರ. ಯಾರಲ್ಲಿ ನಮ್ಮ ಆಸ್ಥಾನ ರಾಜನರ್ತಕನ ಬರಮಾಡಿ. ಬಾಳಿನರ ಸಮಯವಿದೆ, ಬಾಳಿನರ ಸಮಯವಿದೆ. ಇದುವೇ ಗಂಧರ್ವ ಮನಸುವೆ, ಇದುವೇ ಗಂಧರ್ವ ಗಾನಸುದೆ. ಬಾಳಿನರ ಸಮಯವಿದೆ. ನೀನೇ ಸಕಲ ಕಲಾ ವಿಶಾರದೆ, ನೀನೇ ಸಕಲ ಕಲಾ ವಿಶಾರದೆ. ನಯನ ಮನೋಹರ ನಾಟ್ಯವಿದೆ, ನಯನ ಮನೋಹರ ನಾಟ್ಯವಿದೆ. ಬಾಳಿನರ ಸಮಯವಿದೆ. ಸ್ವರ ಸಂಗೀತವ ಹಾಡಿ, ಸಪ್ತ ಸ್ವರ ಸಂಯೋಜನೆ ಮಾಡಿ, ಸ್ವರ ಸಂಗೀತವ ಹಾಡಿ, ಸಪ್ತ ಸ್ವರ ಸಂಯೋಜನೆ ಮಾಡಿ, ಶ್ರುತಿ ತಾಳ ಆದಿಲಯವೆಲ್ಲ ಕೂಡಿ,
ಶ್ರುತಿ ತಾಳ ಆದಿ ಲಯವೆಲ್ಲ ಕೂಡಿ 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 ಮೋದದೆ ಮೈಮನ ಕುಣಿಸಿದೆ ನಾದದೆ ಮೋದದೆ ಮೈಮನ ಕುಣಿಸಿದೆ ನಾದದೆ ಮೋದದೆ ಮೈಮನ ಕುಣಿಸಿದೆ ನಾದದೆ 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 ಮೋದದೆ 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 ಮೈಮನ 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 ಕುಣಿಸಿದೆ 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 ನಾದದೆ 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 ಮೋದದೆ 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 ಮೈಮನ 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 ಕುಣಿಸಿದೆ 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 ಕುಣಿಸಿ ನಾದದೆ 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 ಮೋದದೆ 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 ಮೈಮನ 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 ಕುಣಿಸಿದೆ 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 ನಾದದೆ ಮೋದದೆ ಮೈಮನ ಕುಣಿಸಿದೆ ನಾದದೆ ಮೋದದೆ ಮೈಮನ ಕುಣಿಸಿದೆ ಬಾಳಿನರ ಸಮಯವಿದೆ ಇದುವೇ ಗಂಧರ್ವ ಗಾನಸುದೆ ಇದುವೇ ಗಂಧರ್ವ ಗಾನಸುದೆ ಬಾಳಿನರ ಸಮಯ ಬಾಳಿನರ ಸಮಯ ಬಾಳಿನರ ಸಮಯವಿದೆ ದಾನವೇಂದ್ರ, ನಿಮ್ಮಲ್ಲಿ ನನ್ನದೊಂದು ವಿಚಾರವಿರುವುದಲ್ಲ. ಅಂತಹ ವಿಚಾರವೇನು ದಾನವೇಂದ್ರ? ಮಹಾತ್ಮರೇ, ನೀವಾದರೂ ರೆಕ್ಕೆ ಇರುವ ಪಕ್ಷಿಯಂತೆ ಒಂದು ನಿಮಿಷಕ್ಕೆ ಈ ಅಖಂಡ ಭೂಮಂಡಲವನ್ನೇ ಸಂಚರಿಸುವಿರಿ. ಈಗಿರುವಲ್ಲಿ ನರೆ ಸರಿದೂಗಬಲ್ಲ ಈರನೇ ಆಗಲಿ ಸೂರೇ ಆಗಲಿ ಅವನವನಿರುವನು. ಅದು ಅಲ್ಲದೆ ಈ ದರದಲ್ಲಿ ನನ್ನನ್ನು ಜಯಿಸಬಲ್ಲ ಈರನೇ ಆಗಲಿ ಸೂರನೇ ಆಗಲಿ ಅವನವನಿರುವನು. ನಾರದ ಮಹಾತ್ಮರೇ, ಇರುವರು ಅತ್ಯಂತ ವೈರಿಗಳೇ ಇರುವರು. ಅಂತಹ ವೈರಿಗಳಾರು ನಾರದ ಮಹಾತ್ಮರೇ? ಮತ್ತಿನ್ಯಾರು? ಆ ದೇವತೆಗಳೇ ನಿಮಗೆ ವೈರಿಗಳಲ್ಲವೇ? ಏನು ಪೂಜ್ಯರೇ, ಆ ದೇವತೆಗಳು ನಮಗೆ ವೈರಿಗಳೇ? ನಾರಾಯಣ ನಾರಾಯಣ, ಆ ಸುರರಾದ ದೇವತೆಗಳನ್ನು ಸಾಮಾನ್ಯದವರೆಂದು ಭಾವಿಸಿದೆಯಾ? ಹಾಗಿಲ್ಲದಿದ್ದರೆ ಹಿಂದೆ ನಿಮ್ಮ ದಾನವರನ್ನು ಕೊಂದು ಈಗ ಮಂದಾಸದಿಂದ ಮೆರೆಯುತ್ತಿಲ್ಲವೇ? ಏನು ಪೂಜ್ಯರೇ, ನಮ್ಮ ದಾನವನ್ನು ನಾಶಪಡಿಸಿದರೆ ಆ ದೇವತೆಗಳು ಹಿಂದೆ ನಮ್ಮ ದಾನವನ್ನು ನಾಶಪಡಿಸಿದರೆ? ಹೌದು ದಾನವೇಂದ್ರ, ಹಾಗಿಲ್ಲದಿದ್ದರೆ ಅವರು ಮಾಡಿರುವ ಮೋಸ ವಂಚನೆಗಳನ್ನು ಏನೆಂದು ಹೇಳಲಿ? ಏನು ಪೂಜ್ಯರೇ, ಮೋಸ ಕೃತ್ಯಗಳೇ ಅವರು ಮಾಡಿರುವಂತಹ ಮೋಸ ಕೃತ್ಯಗಳು ಏನೆಂಬುದಾಗಿ ತಿಳಿಸುವರಾಗಿ ನಾರದ ಮಹಾತ್ಮರೇ? ದಾನವೇಂದ್ರ, ಇಲ್ಲಿ ಕೇಳು. ಹಿಂದೆ ನಿಮ್ಮ ದಾನವರಲ್ಲಿದ್ದ ಆ ದೇವತೆಗಳು ಒಡಗೂಡಿ ಕ್ಷೀರ ಸಮುದ್ರವನ್ನು ಮಥನ ಮಾಡುವಾಗ ಆ ಸಮುದ್ರದಲ್ಲಿ ಅಮೃತ ಮತ್ತು ವಿಷವು ವಿಡೋಣವಾಯಿತು. ಅದನ್ನರಿತ ಕಳ್ಳ ಮಾಯಾವಿಯಾದ ವಿಷ್ಣುವು ಶ್ರೀವೇಷವನ್ನು ಧರಿಸಿ ಅಮೃತವನ್ನು ದೇವತೆಗಳಿಗೆ, ವಿಷವನ್ನು ನಿಮ್ಮ ದಾನವರಿಗೆ ಹೆರೆಯೋಣವಾದನು. ಆ ವಿಷವನ್ನು ಅದನ್ನು ಅರಿಯದೆ ಕೆಲವು ನಿಮ್ಮ ದಾನವರು ವಿಷವನ್ನು ಸೇವಿಸಿ ಪ್ರಾಣವನ್ನು ನೀಡಿದರು. ನಾಗವೇಂದ್ರ, ಏನು ಪೂಜ್ಯರೇ, ಆ ದೇವತೆ ಆ ಕಳ್ಳ ಅರಿವು ನಮ್ಮ ದೈತ್ಯ ಕುಲವನ್ನು ಈ ರೀತಿ ನಾಶಪಡಿಸಿದೆ. ಎಲ್ಲವೋ ಕಳ್ಳ ಹರಿ ಇನ್ನನ್ನು ಹಿಡಿದು ಶಾಂತವಾಗಿರಲಿಲ್ಲ. ಪೂಜ್ಯರೇ, ಅನಂತರ ಏನಾಯಿತು ತಿಳಿಸುವರಾಗಿ? ಅಷ್ಟು ಮಾತ್ರವಲ್ಲ, ಆ ಸಮುದ್ರದಲ್ಲಿ ಕಲ್ಪವೃಕ್ಷ, ಕಾಮಧೇನು, ಅಮೃತಗಿಂಡಿ, ಪಾರಿಜಾತ ಮುಂತಾದ ನವರತ್ನ ಆಭರಣಗಳನ್ನು ಆ ಇಂದ್ರನು ಅಪಹರಿಸಿಕೊಂಡು ಹೋದನು.
ಕೆಲವೋ ಪಾಪಿಯಾದ ಇಲ್ಲ ನಮ್ಮ ದೈತ್ಯ ಕುಲಕ್ಕೆ ಎಂತಹ ಮೋಸವನ್ನು ಮಾಡಿರುವೆ. ನಿನ್ನನ್ನು ಇಳಿದು ಧ್ವಂಸ ಮಾಡಿ ನಿಮ್ಮನ್ನು ಧ್ವಂಸ ಮಾಡಿ ನಮ್ಮ ದೈತ್ಯ ಕುಲಕ್ಕೆ ಜಯವನ್ನು ಗಳಿಸುತ್ತೇನೆ. ನಾನು ತಾರಕಾಸುರನೇ. ಪೂಜ್ಯರೇ, ಅನಂತರ ಯಾರೋ ಆಯ್ತಿರುವರಾಗಿ ಆ ಜಗದೀಶ್ವರನು ಹರಿಯುತ್ತಿರುವ ಗಂಗಾಂಬಿಕೆಯನ್ನು ತನ್ನ ಜಟೆಯಲ್ಲಿ ಧರಿಸಿ ಉರಿಯಸ್ತ್ರವನ್ನು ಹಿಡಿದು ನಿಮ್ಮ ದಾನವ ಕುಲಕ್ಕೆ ಹಾನಿಯುಂಟು ಮಾಡಿದನು. ಏನು ಪರಶಿವನಿಗೆ ಅಂತಹ ಉಪಟಳವಾಯಿತು. ಪೂಜ್ಯರೇ, ಹೋದರೂ ಚಿಂತೆ ಇಲ್ಲ. ಇದಕ್ಕೆಲ್ಲ ಕಾರಣವಾಗಿ ಮತ್ತಿನ್ಯಾರು? ಆ ಮಹೇಶ್ವರನೇ ಇದಕ್ಕೆಲ್ಲ ಕಾರಣನು. ಪೂಜ್ಯರೇ, ಆ ಪರಶಿವನನ್ನು ಇಳಿದು ಧ್ವಂಸ ಮಾಡಿದರೆ ಇನ್ನು ಮಿಕ್ಕುಳ ದೇವತೆಗಳು ಸುಲಭದಿಂದ ಸದೆ ಪಡೆಯುವುದಲ್ಲವೇ? ಹೌದೌದು, ಮೊದಲು ಆ ಮಹೇಶ್ವರನನ್ನೇ ಕೊಲ್ಲಬೇಕು. ಪೂಜ್ಯರೇ, ನಾನಿನ್ನು ಹೊರಡಿ. ನಾನೀಗಲೇ ಕೈಲಾಸಕವಾಗಿ ಆ ಪರಶಿವನನ್ನು ಧ್ವಂಸ ಮಾಡಿ ಬರುತ್ತೇನೆ. ಆಗಲಿ ದಾನವೇಂದ್ರ, ಇದು ದಾನವರ ಸಾಹಸ. ತಾರಕಾಸುರ, ನೀನು ಇದೇ ಕೋಪದಲ್ಲಿ ಹೋಗಿ ಮೊದಲು ಆ ಮಹೇಶ್ವರನನ್ನು ಕೊಂದರೆ ನನಗೂ ಮಂಗಳವೇ, ನಿನಗೂ ಮಂಗಳವೇ, ನನಗೂ ಸಂತೋಷವೇ. ನಾರಾಯಣ ನಾರಾಯಣ, ನಾನಿನ್ನೂ ಬರುವೆನು. ಏನು ಮುಖವನ್ನು ನೋಡುತ್ತಿರುವಿರಿ? ಹಿಂದೆ ನಮ್ಮ ದಾನವನ್ನು ಧ್ವಂಸ ಮಾಡಿದ ಆ ಪರಶಿವನ ಮೇಲೆ ದಂಡೆತ್ತು ಕದಲಿಗೆ ಆ ಬಡ ಜಂಗಮನಾದ ಜಗದೀಶ್ವರನನ್ನು ಎನ್ನ ಕಟಕದಿಂದಲೇ ಛೇದಿಸಿ ಆತನ ರಕ್ತ ಮಾಂಸಾದಿಗಳನ್ನು ದೇಕ್ಕಿಗೆ ಎಸೆದಿದ್ದರೆ ನಾನು ಈ ದೈತ್ಯ ಕುಲದಲ್ಲಿ ಹುಟ್ಟಿದ್ದು ಸಾರ್ಥಕವೇನು? ಆ ಪ್ರಭು, ಇದಕ್ಕೆ ಅನುಮಾನ ಬೇಕೆ? ನೀವಾದರೂ ಆಯುಧಗಳನ್ನು ಸಿದ್ಧಪಡಿಸಿಕೊಂಡು ಬಂದಿರಿ. ನಾನಾದರೂ ಸೈನ್ಯವನ್ನೇ ಸಿದ್ಧಪಡಿಸಿಕೊಂಡು ಯುದ್ಧಕ್ಕೆ ಬರಬೇನು. ಪರಶಿವರಾದ ಕೈಲಾಸವಾದರಾದ ಪರಶಿವನ ಮೇಲೆ ದಂಡೆದಿದ್ದಕ್ಕೆ ಹೋಗೋಣ. ಅಪ್ಪಣ ಪ್ರಭು, ಹೋಗಿ ಅವನ ರುಂಡ ಕಡಿಯುವೆ. ಚೆಂಡನೆಲ್ಲದಂತೆ ನಾನು ಚೆಂಡನಾಡುವೆ, ಹೊಲ ಚೆಂಡನಾಡುವೆ, ಹೊಲ ಚೆಂಡನಾಡುವೆ, ಹೊಲ ಚೆಂಡನಾಡುವೆ, ಹೊಲ ಚೆಂಡನಾಡುವೆ. ಆ ಸಿಂಹದಂತೆ ಹೋಗಿ ನೋಡುತ್ತಿರುವ ಒಟ್ಟದೇಕೆ, ಆ ಸಿಂಹದಂತೆ ಹೋಗಿ ನೋಡುತ್ತಿರುವ ಒಟ್ಟದೇಕೆ, ಬರದು ಬಂದ ಇಷ್ಟರನ್ನು ತುಂಬಿದೆ ಇದೆ, ಬರದು ಬಂದ ಇಷ್ಟರನ್ನು ತುಂಬಿದೆ ಇದೆ, ತುಂಬಿದೆ ಇದೆ ಫಲ, ತುಂಬಿದೆ ಇದೆ, ತುಂಬಿದೆ ಇದೆ ಫಲ, ತುಂಬಿದೆ ಇದೆ. ಪ್ರಾಣೇಶ್ವರ ನಮಸ್ಕರಿಸುವೆನು. ಏನು ನೀನಿಷ್ಟೊಂದು ಆತರವಾಗಿ ಓಡುವುದು ಕಾರಣವೇನು ಹೇಳು ತೇಜ? ಪ್ರಾಣೇಶ್ವರ, ತಾವು ಎಲ್ಲಿಗೆ ಹೋಗುತ್ತಿರುವಿರಿ? ನಾವಾದರೂ ಸಾವಿರಾರು ಸೈನಿಕರನ್ನು ಒಳಗೋಡಿ ಆ ಕೈಲಾಸವಾಸನಾದ ಪರಶಿವನ ಮೇಲೆ ದಂಡೆತ್ತಿದ್ದಕ್ಕೆ ಹೋಗುತ್ತೇವೆ. ಸ್ವಾಮಿ, ಏನ್ ಹೇಳ್ತಿರಿ ಸ್ವಾಮಿ ನೀವು? ಪರಮೇಶ್ವರನ ಮೇಲೆ ಯುದ್ಧವೇ? ದಯಮಾಡಿ ನಿಮಗೆ ಕೈ ಮುಗಿದು ಬೇಡಿಕೊಳ್ಳುವೆನು. ಪರಮೇಶ್ವರನ ಮೇಲೆ ದಯಮಾಡಿ ಯುದ್ಧಕ್ಕೆ ಹೋಗಬೇಡಿ ಸ್ವಾಮಿ. ತೇಜ, ನೀನೇಕೆ ಇಷ್ಟೊಂದು ಚಿಂತಾಮಗ್ನಾದೆ? ಏಕೆ ಈ ನನ್ನ ಪರಾಕ್ರಮದಲ್ಲಿ ನಿನಗನು ಮಾನವಿ? ತೇಜ, ಕಳ್ಳದಿ ಮೋದಿ ಘೋರಿ ಕಠೋರನ ಸಂಗತಿ ಸನಾತನ ಮಗೆಯುವೆ, ಸಂಗತಿ ಸನಾತನ ಮಗೆಯುವೆ, ಜನರಲ್ಲಿ ಜಯವ ಪಡೆಯುವೆ. ಜನರಲ್ಲಿ ಬೇಗ ಜಯವ ಪಡೆಯುವೆ. ಹದಮರ ಬಿಡಿದು ಮದವನ್ನು ಮುರಿದು, ಹದಮರ ಬಿಡಿದು ಮದವನ್ನು ಮುರಿದು ಫಲವ ಸಾಧಿಸಿ ಬಲಿ ಕೊಡುವೆನು ಬಲ, ಫಲವ ಸಾಧಿಸಿ ಬಲಿ ಕೊಡುವೆನು. ಬಡಿಯುವೆ ಬಡಿಯುವೆ ಕರುಣೇಶನ.
ಬಲವಿರೋದಿವಿ ಗಾಲಿ ಕಠೋರವ ಹರಿಯುವೆ 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 ಕರುಣೀಶನ. ಎಲ್ಲ ಏರಿ ಎಣ್ಣೆ ಮರಣದೇವಿಯ ಮರಣವನ್ನೇ ನನ್ನ ಪಾದದಲ್ಲಿ ಮೆಟ್ಟಿ ನಿಂತ ಈ ತಾರಕಾಸುರನಿಗೆ ಅಪಶಕುನವೇ, ತೇಜ ನನ್ನನ್ನು ತಡೆಯಬೇಡ. ಈ ವಿಶ್ವ ಜಗತ್ತಿನ ಅಧರ್ಮವನ್ನು ಅಭಿವೃದ್ಧಿಗೊಳಿಸಲು ಪೂರ್ವ ವೀರಗಣಿಗಳು ವಜ್ರಸವನ್ನೇ ಪ್ರತಿಷ್ಠೆ ಮಾಡಿದರು. ಅಂತಹ ವೀರ ಶಿವನ ಶಿರವನ್ನು ಕಳೆದು ಈ ನನ್ನ ಕ್ರೋಧವನ್ನು ಆಲಿಸಿಕೊಳ್ಳದೆ ಹೋದರೆ ನಾನು ತಾರಕಾಸುರನೇ, ನನ್ನನ್ನು ತಡೆಯಬೇಡ. ಪ್ರಾಣೇಶ್ವರ, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುವೆ, ದಯಮಾಡಿ ಪರಮೇಶ್ವರ ಮೇಲೆ ಯುದ್ಧಕ್ಕೆ ಹೋಗಬೇಡಿ ಸ್ವಾಮಿ. ಬಿಡು ಪಾದವನ್ನ, ಹಿಡಿದ ಛಲವನ್ನು ಬಿಡತಕ್ಕವನಲ್ಲ ತೇಜ. ಈ ತಾರಕಾಸುರ ಸುಮ್ಮನೆ ದೂರ ಸಾರು. ಸಿಂಹಕಾಶವು ಬಾಕ್ಷರೇ ಏನು ಮಾಡುತ್ತಿರುವಿರಿ? ನಡೀರಿ, ಆ ಕೈಲಾಸ ವಾಸನಾದ ಪರಿಸರ ಮೇಲೆ ತಳ್ಳಿ ಯುದ್ಧಕ್ಕೆ ಹೋಗೋಣ. ಭಾಗಿ ಈ ಸೊಲನ್ನು ತೊಡೆ ಬರೆಯುವ ಹಲವರಾದ ಮೋಹಿಗಳ ಮೊಳ ಮುರಿವೆ ನೀಕ್ಷಣ, ಮೊಳ ಮುರಿವೆ ನೀಕ್ಷಣ, ಮೊಳ ಮುರಿವೆ ನೀಕ್ಷಣ. ಹಲವರಾದ ಮೋಹಿಗಳ ಮೊಳ ಮುರಿವೆ ನೀಕ್ಷಣ, ಮೊಳ ಮುರಿವೆ ನೀಕ್ಷಣ, ಮೊಳ ಮುರಿವೆ ನೀಕ್ಷಣ. ಹಾಗೆ ಘೋಷಿಸಿ ಮನಸ್ಸಿನವ ತಡೆದು ಬರುವೆ ನೀಗಲೇ. ಹಾಗೆ ಹೋಗಿ ಮನಸ್ಸಿನವ ತಡೆದು ಬರುವೆ ಈಗಲೇ. ಹಿಡಿದು ಗಡ್ಗದಿಂದ ಮುರಳಿದ ಜಗದಲೀಗ ಮೆರೆಯುವೆ, ಜಗದಲೀಗ ಮೆರೆಯುವೆ, ಜಗದಲೀಗ ಮೆರೆಯುವೆ, 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 ಮೆರೆಯುವೆ. ನಿನಗೆ ಮಂಗಳವಾಗಲಿ ಮೇಲೆ ಹೇಳು. ಬರುವರಾಗಿ ಸ್ವಾಮಿಗಳಿಗೆ. ಸ್ವಾಮಿ ಇದೋ ನಮಸ್ಕರಿಸುವೇನೆ. ಪಾರ್ವತಿ ನಿನಗೆ ಮಂಗಳವಾಗಲಿ ಮೇಲೆ ಹೇಳು. ಸ್ವಾಮಿ ಆ ವಿಚಾರವೇನೆಂದು ನನ್ನಲ್ಲಿ ತಿಳಿಸಬಾರದೆ ನೀವು? ಅದು ಅಲ್ಲದೆ ಈ ಜಗತ್ತಿನಲ್ಲಿರುವ ಭಕ್ತರು ಹೆಚ್ಚೋ ಇಲ್ಲ ನಮ್ಮಂತ ದೇವತೆಗಳು ಹೆಚ್ಚೋ ತಿಳಿಸುವರಾಗಿ ಸ್ವಾಮಿ. ಪಾರ್ವತಿ ಭಕ್ತರಿದ್ದರೆ ತಾನೇ ಭಗವಂತರಾದ ನಮ್ಮನ್ನು ಪೂಜಿಸುವುದು. ಆದ್ದರಿಂದ ಭಕ್ತರೇ ದಡ್ಡವರೆಂದು ತಿಳಿಯಬೇಕು. ನಿಜವೇ ಸ್ವಾಮಿ. ಹಾಗಾದರೆ ಅದನ್ನು ತಿಳಿಯುವ ಬಗೆಯಾದರೂ ಹೇಗೆ ಸ್ವಾಮಿ? ನಲವೇರಿ ಬಾ ನಲಿದಾಡುವ
ಆದಿಶಕ್ತಿನಿ ಚಾಮುಂಡೇಶ್ವರಿ ಸರ್ವಕಾರಿಣಿ ಈಶ್ವರಿ ಆದಿಶಕ್ತಿನಿ ಚಾಮುಂಡೇಶ್ವರಿ ಸರ್ವಕಾರಿಣಿ ಈಶ್ವರಿ ಶರಣರ ಪಾಲಿಪ ವರದೈವ ನಾನಾದೇವಿ ಶರಣರ ಪಾಲಿಪ ವರದೈವ ನಾನಾದೆ ಜಗವನ್ನೇ ಪಾಲಿಪ ಜಗದಾಂಬೆ ನೀನಾದೆ ಜಗವನ್ನೇ ಪಾಲಿಪ ಜಗದಾಂಬೆ ನೀನಾದೆ ಮಹಿಷಮರ್ದಿನಿ ಶ್ರೀ ಜಗದೀಶ್ವರಿ ಮಹಿಷಮರ್ದಿನಿ ಶ್ರೀ ಜಗದೀಶ್ವರಿ ಆದಿಕಾರಿಣಿ ಅನಂತರೂಪಿಣಿ ಆದಿಶಕ್ತಿನಿ ಚಾಮುಂಡೇಶ್ವರಿ ಸರ್ವಕಾರಿಣಿ ಈಶ್ವರಿ 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 ಪಾರ್ವತಿ ಆದಿಶಕ್ತಿಯ ಆತ್ಮಕಲೆಯಲ್ಲೇ ನಿನ್ನಲ್ಲಿ ಪ್ರಚೋದಿಸುತ್ತಿರುವಾಗ ಈ ನನ್ನ ಅನುರಾಗಕ್ಕೆ ಕುಂದಿಕವೆಲ್ಲಿದೆ ದೇವಿ ಪ್ರಾಣೇಶ್ವರ ಬಳಿ ಬಂದಾಗ ಏನೋ ಆವೇಗ ಬಳಿ ಬಂದಾಗ ಏನೋ ಆವೇಗ ಕಣ್ಣ ತುಂಬ ನಿನ್ನ ಬಿಂಬ ದೇವಿ ಕಣ್ಣ ತುಂಬ ನಿನ್ನ ಬಿಂಬ ಉಣಿಮೆ ನಲಿವಾಗ ನೀ ಬಳಿ ಬಂದಾಗ ಏನೋ ಆವೇಗ ಬಯಸಿದ್ದೆ ಮನ ಬಯಸಿದ್ದೆ ನಿನ್ನ ಸನಿಹವನ್ನು ಕೊರಗಿದೆ ಮನ ಕೊರಗಿದೆ ನಿನ್ನ ವಿರಹವನ್ನು ದೇವಿ ಬಯಸಿದ್ದೆ ಮನ ಬಯಸಿದ್ದೆ ನಿನ್ನ ಸನಿಹವನ್ನು ಕೊರಗಿದೆ ಮನ ಕೊರಗಿದೆ ನಿನ್ನ ವಿರಹವನ್ನು ನಿನ್ನ ಕಣ್ಣೋಟ ನೋಡಲು ಮೂಡಿತು ಅನುರಾಗ ನೀ ಬಳಿ ಬಂದಾಗ ಏನೋ ಆವೇಗ ನೀ ಬಳಿ ಬಂದಾಗ ಏನೋ ಆವೇಗ ಪ್ರಾಣೇಶ್ವರ ಅದೇಕೆ ನಾರದರು ಇತ್ತಲೇ ಓಡುತ್ತಾ ಬರುತ್ತೇನೆ ಪಾರ್ವತಿ ಬರಲಿ ತಾಳು ಬಂದ ನಂತರ ವಿಚಾರ ಏನೆಂಬುದನ್ನು ತಿಳಿಯೋಣ ನಡೀರಿ ಸ್ವಾಮಿ ನಾರಾಯಣ ನಾರಾಯಣ ಶಿವ ಶಿವ ನಿನ್ನ ಲೀಲೆಯು ನಾಂದಿಯಾಗಲಿ ಈ ಲೋಕವೇ ಶಿವಲೋಕವೆನಿಸಲಿ ಶಿವ ಶಿವ ನಿನ್ನ ಲೀಲೆಯು ನಾಂದಿಯಾಗಲಿ ಈ ಲೋಕವೇ ಶಿವಲೋಕವೆನಿಸಲಿ ನಾರಾಯಣ ನಾರಾಯಣ ನೋಡುವ ನೋಟ ಕೋಟಿ ಲಿಂಗವಾಗಲಿ ಹಾಡುವ ಮಾತು ಶಿವ ನಾಮವಾಗಲಿ ಹರ
ಮಂತ್ರವಾಗಲಿ ನಾರಾಯಣ ಕೇಳುವ ವಚನ ಶಿವ ಮಂತ್ರವಾಗಲಿ ಎಲ್ಲೆಲ್ಲೂ ನನ್ನ ಕಣ್ಣಿಗೆ ಶಿವನೇ ಕಾಣಲಿ ಎಲ್ಲೆಲ್ಲಿಯೂ ನನ್ನ ಕಣ್ಣಿಗೆ ಶಿವನೇ ಕಾಣಲಿ ಶಿವ 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 ನಿನ್ನ ಲೀಲೆಯು ನಾಂದಿಯಾಗಲಿ ಲೋಕವೇ ಶಿವ ಲೋಕವೆನಿಸಲಿ ಈ ಲೋಕವೇ ಶಿವ ಲೋಕವೆನಿಸಲಿ ನಾರಾಯಣ ನಾರಾಯಣ ತಂಗಾಳಿಯು ಬೀಸಿ ಬೀಸಿ ರಾಗವಾಗಲಿ ರಾಗದಲ್ಲಿ ಓಂಕಾರ ತೇಲಿ ಮೊಳಗಲಿ ನಾರಾಯಣ ತಂಗಾಳಿಯು ಬೀಸಿ ಬೀಸಿ ರಾಗವಾಗಲಿ ರಾಗದಲ್ಲಿ ಓಂಕಾರ ತೇಲಿ ಮೊಳಗಲಿ ಈ ಜಗವೇ ಶಿವ ಭಕ್ತಿಯ ನಿಲಯವಾಗಲಿ ನಾರಾಯಣ ಜಗವೇ ಶಿವ ಭಕ್ತಿಯ ನಿಜವಾಗಲಿ ಶಿವನಾಮದ ಸಂಕೀರ್ತನ ಜಗವೇ ಮೊಳಗಲಿ ಶಿವನಾಮದ ಸಂಕೀರ್ತನ ಜಗವೇ ಮೊಳಗಲಿ ಶಿವ 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 ನಿನ್ನ ಲೀಲೆಯು ನಾಂದಿಯಾಗಲಿ ಈ ಲೋಕವೇ ಶಿವ ಲೋಕವೆನಿಸಲಿ ಈ ಲೋಕವೇ ಶಿವ ಲೋಕವೆನಿಸಲಿ ಈ ಲೋಕವೇ ಶಿವ ಲೋಕವೆನಿಸಲಿ ಪಾರ್ವತಿ ಪರಮೇಶ್ವರರಿಗೆ ನಮಸ್ಕರಿಸುವೆನು ನಾರದ ನಿನಗೆ ಮಂಗಳವಾಗಲಿ ಮೇಲೆ ಹೇಳು. ನಾರದ ನೀನು ಇಲ್ಲಿಗೆ ಇಷ್ಟು 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 ವೇಗವಾಗಿ ಬರಲು ಕಾರಣವೇನು? ಹಾ ವಿಚಾರವನ್ನು ಏನೆಂದು ಹೇಳಲಿ? ಏಕೆ ನಾರದ, ಏನಾಯಿತು? ಹೇಳುವುದೇನಿದೆ, ಹಿಂದೆ ನೀವು ಕೊಂದ ಭಸ್ಮಾಸುರನ ಮಗನಾದ ತಾರಕಾಸುರನು ಯಾರಿಂದಲೋ ತಮ್ಮ ತಂದೆಯನ್ನು ಕೊಂದೆ ಎಂಬ ವಿಚಾರವನ್ನು ತಿಳಿದು ತಮ್ಮ ಮೇಲೆ ಯುದ್ಧಕ್ಕೆಂದು ದಂಡೆತ್ತಿ ಬರುತ್ತಿರುವನು. ಏನು ನಾರದ, ಆ ತಾರಕಾಸುರು ನಮ್ಮ ಮೇಲೆ ದಂಡೆತ್ತಿ ಬರುತ್ತಿರುವನೇ? ಅಬ್ಬಾ, ಹಿಡಿದಿಯಾ ತ್ರಿಶೂಲದಿ ತ್ರಿಶೂಲದಿ ತಾರಕನ ಬರಲಂ ಬಗೆಯದಿತ್ತೊಡೆ ಆ ಪಾಲಾಕ್ಷನೇ ಪಾರ್ವತಿ, ಸ್ವಾಮಿ, ಮಲಗಿದ ಸಿಂಹವನ್ನು ಕೆಣಕಿ ಬಂದ ಉಲ್ಲೆಯಂತೆ ಪಾರ್ಗರೆದು ದಂಡೆತ್ತಿ ನಮ್ಮ ಮೇಲೆ ಯುದ್ಧಕ್ಕೆ ಬರುತ್ತಿರುವ ಆ ತಾರಕಾಸುರನ ಒಳವನ್ನು ಈ ತ್ರಿಶೂಲದಿಂದ ಬಗೆದಿದ್ದರೆ ನಾನು ಪರಶಿವನೇ, ನೀನು ಹೊರಡು. ನಾನು ಈಗಲೇ ಆ ತಾರಕನನ್ನು ಕೊಂದು ಬರುತ್ತೇನೆ. ಪ್ರಾಣೇಶ್ವರ, ಅದು ನಿಮ್ಮ ಕೈಯಲ್ಲಿ ಈಗ ಸಾಧ್ಯವಾಗದ ಮಾತಿರುವುದು. ಸುಮ್ಮನಾಗಿರುವ ಸ್ವಾಮಿ. ಏಕೆ ಯುದ್ಧಕ್ಕೆ ಹೋಗಬಾರದೆ? ಅವರನ್ನು ಸಂಹರಿಸಲು ನಿಮ್ಮಿಂದ ಸಾಧ್ಯವಾಗುವುದಿಲ್ಲ, ಆದ್ದರಿಂದಲೇ ಸುಮ್ಮನಾಗಿ ಎಂದಿರುವುದು. ಏನು ನಾರದ? ಪಾರ್ವತಿ, ಆ ದಾನವರಿಗೆ ಮತ್ತಾರಿಂದ ಮರಣವಿರುವುದು ತಿಳಿಸಬಲ್ಲೆಯಾ? ತಿಳಿಸುವುದೇನಿರುವುದು? ನನ್ನ ಕುಮಾರನಿಂದಲೇ ಅವನ ಮರಣವೆಂಬುದು ನಿಮಗೆ ತಿಳಿದಿಲ್ಲವೇ? ಪಾರ್ವತಿ, ನಾಗಾದರೆ ನನ್ನ ಕುಮಾರನ ಷಣ್ಮುಖನನ್ನು ಬರಮಾಡಿ. ಜನನೀ ಜನಕವೇ, ನಿಮ್ಮ ಪಾದಕ್ಕೆ ನಮಸ್ಕರಿಸುವೆನು. ಕುಮಾರ, ನಿನಗೆ ಮಂಗಳವಾಗಲಿ ಮೇಲೆ ಹೇಳು. ಜನಕ, ನನ್ನನ್ನು ಇಷ್ಟು ಜಾಗೃತಿಯಾಗಿ ತರಕರಲು ಕಾರಣವನ್ನು ತಿಳಿಸಿ. ಕುಮಾರ, ಆ ತಾರಕಾಸುರನು ನಮ್ಮ ಮೇಲೆ ದಂಡೆತ್ತಿ ಯುದ್ಧಕ್ಕೆಂದೇ ಬರುತ್ತಿರುವನು. ನೀನಿನ್ನು ಹೋಗಿ ಆ ಕುಲಾದಮರನ್ನು ಕೊಂದು ಬಾ ಕುಮಾರ. ಅಪ್ಪಣೆ ಜನಕ. ಕುಮಾರ, ಬಾಯಿಲಿ. ಅದು ನೀನಿನ್ನು ಬಾಲಕನು, ನಿನ್ನಿಂದ ಸಾಧ್ಯವಾಗದ ಮಾತು. ಸುಮ್ಮನಿರುವ ನಾಗು ಕಂದ. ಮಾತೆಯೇ, ಮಾತೆಯ ಮನದಳು ಮಲಗುವುದೇತಕ್ಕೆ, ಮಾತೆಯ ಮನದಳು ಮಲಗುವುದೇತಕ್ಕೆ, ಕೊಡು ನನಗೀಗ ಅಪ್ಪಣೆಯ. ಕುಮಾರ,
ಆತೆಯ ಮನದಳು ಮಲಗುವುದೇ ತೆಗೆ ಕೊಡು ನನಗೀಗ ಅಪ್ಪಣೆಯ ಕೂಳಾದ ಮಲ ಗಾವುಗೊಳಿಸುತ್ತೆ ಕೂಳಾದ ಮಲ ಗಾವುಗೊಳಿಸುತ್ತೆ ಶಿವವನ್ನು ಕಡೆಯದೆ ನಾ ಬಿಡನು ಶಿವವನ್ನು ಕಡೆಯದೆ ನಾ ಬಿಡನು ಶಿವವನ್ನು ಕಡೆಯದೆ ನಾ ಬಿಡನು ನಾ ಬಿಡನು ನಾ ಬಿಡನು. ಅಮ್ಮ, ಕುಮಾರ, ಲೋಕಮಾತೆಯಾದ ತಾವು ಸಂಶಯ ಪಡೆಯುವುದೇ ಆ ಕೂಳವಕ್ಕಸಿಗೆ ಮುತ್ತೂ ಸಮೀಪಿಸುವುದು. ಕೊಡವು ನನಗೆ ಅಪ್ಪಣೆಯನ್ನು. ಅವಾಗ ಮುಂಡಗಳನ್ನು ಚಂಡಾಡಿ ಬರುತ್ತೇನೆ. ತೆಗೆದುಕೋ ಕುಮಾರ, ಈ ಶೂಲಪಾಣಿಯಿಂದ ಅವರನ್ನು ಸಂಹರಿಸುವನಾಗಲಿ. ಅಮ್ಮ, ನಿನ್ನ ಆಶೀರ್ವಾದದಿಂದ ಧನ್ಯನಾದೆ. ಬಲ, ನಾನೀಗಲೇ ಆ ದಾನವನ್ನು ಧ್ವಂಸ ಮಾಡಿ ಬರುವೆನು. ಹೋಗಿ ಬಾ ಕುಮಾರ. ಮೂರ್ಖ ಸೇವೆಗಳ ಕಡೆದಿಡುವೆ ಮೂರ್ಖ ಸೇವೆಗಳ ಕಡೆದಿಡುವೆ ಮೇ ವಿಧಾನವನ್ನು ಸಿಲವ ಕಡೆಯುವೆ ಮೇ ವಿಧಾನವನ್ನು ಸಿಲವ ಕಡೆಯುವೆ ಪರಿಪರಿ ವಿಧಗಳು ಕೀರ್ತಿಯಗೊಳಿಸುವೆ ಪರಿಪರಿ ವಿಧಗಳು ಕೀರ್ತಿಯಗೊಳಿಸುವೆ ಕಡು ಮೂರ್ಖ ಸೇವೆಗಳ ಕಡೆದಿಡುವೆ ಕಡು ಮೂರ್ಖ ಸೇವೆಗಳ ಕಡೆದಿಡುವೆ ಕಡು ಮೂರ್ಖ ಸೇವೆಗಳ ಕಡೆದಿಡುವೆ 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 ಕಡೆದಿಡುವೆ. ಪಾರ್ವತಿ ಪರಮೇಶ್ವರರೇ, ನಾನಿನ್ನು ಬರುವೆನು. ಪಾರ್ವತಿ, ನಾರಾಯಣ. ನನ್ನ ಕಂದನಾದ ಷಣ್ಮುಖನು ಆ ತಾರಕಾಸುರನನ್ನು ಮೇಲೆ ಯುದ್ಧ ಮಾಡುವುದನ್ನು ನೋಡಿ ನಮ್ಮ ನೇತ್ರಗಳಿಂದ ಸಂತೋಷ ಪಡೋಣ. ನಡೀರಿ ಸ್ವಾಮಿ, ಕ್ಷಣಕಾಲ ಮರೆಯಲ್ಲಿ ನೋಡೋಣ. ಹಾಗೆ ಆಗಲಿ, ನಡಿ ಪಾರ್ವತಿ. ನಾವು ಕೈಲಾಸಕ್ಕೆ ಬಂದರು ಆ ಪರಶಿವನ ಸುಳಿವೇ ಇಲ್ಲವಲ್ಲ. ಒಳಗೆ ನೀರಿನ ಬೇರಿಯನ್ನು ಓದಿ ನೀರಿನ ಗಾಳಿಯನ್ನು ಎಲ್ಲ ಕಡೆಯನ್ನು ಮುಳುಗಲಿ ಈ ನಮ್ಮ ಸೈನ್ಯದ ಜಯ ಬೇರಿಯು. ಆ ಬಡ ಜಗದೀಶ್ವರರು ಈ ರಣಕಾಳಗಳ ಶಬ್ದವನ್ನು ಕೇಳಿ ಯಾವ ಗುಡ್ಡೆ ಗುಹೆಯಲ್ಲಿ ಅಡಗಿರುವನೋ ಕಾಣಲ್ಲ. ಆ ಪ್ರಭು, ಅದು ಯಾರೋ ಓರ್ವ ಬಾಲಕನು ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದು ನಮ್ಮ ಮೇಲೆ ಯುದ್ಧಕ್ಕೆ ಬರುವಂತಿದೆ. ಅವನೇ ಶಿವನ ಸುತ ಷಣ್ಮುಖ. ಶಿವನ ಸುತ ಷಣ್ಮುಖನಾದ ಶಿವ ಪಿಶಾಚಿಯು ಬಾ ಷಣ್ಮುಖ ಬಾ. ಪರೋಸಜ್ಞ ಪರೋಭವನ್ನೇ ಈ ನನ್ನ ಕಾಲಿನಲ್ಲಿ ಮೆಟ್ಟಿ ನಿಂತ ಕಾಲ ಭೈರವಿ ದೇವತೆಯಂತೆ ಪ್ರಜ್ವಲಿಸುತ್ತಿರುವ ಈ ನನ್ನ ಖಡ್ಗಕ್ಕೆ ನಿನ್ನನ್ನು ಆಹುತಿ ಕೊಡುವೆನು. ಆ ಷಣ್ಮುಖ ಬಾ. ಫಲ ಪಿಡಿಯುತ್ತೆ ಗೆರುಕರ ಕೊಂದೆ ಫಲ ಪಿಡಿಯುತ್ತೆ ಗೆರುಕರ ಕೊಂದೆ ಹೊರದೋರ್ ಗೆಲ್ವೆ ದುರದೋರ್ ಗೆಲ್ವೆ ಹೊರದೋರ್ ಗೆಲ್ವೆ ಹೊರದೋರ್ ಗೆಲ್ವೆ ಫಲ ಪಿಡಿಯುತ್ತೆ ಗೆರುಕರ ಕೊಲ್ವೆ ಕೆಟ್ಟ ಹುಡುಗನ ಕೊಟ್ಟಿಕೊಳ್ಳುವೆ ಕೆಟ್ಟ ಹುಡುಗನ ಕೊಟ್ಟಿಕೊಳ್ಳುವೆ ಭೂತಳದೊಳಗೆ ಆಹುತಿಕೊಳ್ಳುವೆ ಭೂತಳದೊಳಗೆ ಆಹುತಿಕೊಳ್ಳು ಇಡೀ ದೇಶ ವೈರಿಯ ಕಡೆ ಯುದ್ಧ ಖಡ್ಗದಿ ದೇಶ ವೈರಿಯ ಕಡೆ ಯುದ್ಧ ಖಡ್ಗ ಹಿಡಿದು ಜಾಲಿ ಬಿಡಿದು ಬೋದು ಹೊರಲ ಬಗೆಯುವೆ ಹೊರಲ ಬಗೆಯುವೆ ಬಲ ಹೊರಲ ಬಗೆಯುವೆ ಹೊರಲ ಬಗೆಯುವೆ ಬಲ ಹೊರಲ ಬಗೆಯುವೆ. ಎಲ್ಲವೋ ಕೊಂದಿ ಬಾಲಕ ಬಾ, ನಿನ್ನ ಸಾಧುವ ಪರಾಕ್ರಮವನ್ನು ನೋಡುವೆನು. ಅದಮತಾವಕನು ಒಳಗನು ಈಗ ಅದಮತಾವಕನು ಒಳಗನು ಈಗ ಪರಿಭವದಿಂದ ಮೆರೆಯುವೆ ಪರಿಭವದಿಂದ ಮೆರೆಯುವೆ ಮದದಿಂದಲೇ ಶಿವವನ್ನು ಕಡೆದು ಮದದಿಂದಲೇ ಶಿವವನ್ನು ಕಡೆದು ದವೆಯಲ್ಲಿ ಸೇರಿಸಿದೆ ಒಂದುವೆನು ದವೆಯಲ್ಲಿ ಸೇರಲು ಒಂದುವೆನು ದವೆಯಲ್ಲಿ ಸೇರಲು ಒಂದುವೆನು 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 ಹುಡುಗ ನಿನ್ನನೀಗ ಘಾತಿಸುವನು ದೈತ ಹುಡುಗ ನಿನ್ನನೀಗ ಘಾತಿಸುವನು ಯುದ್ಧಕ್ಕೆಂದು ಬಾರ ಬೇಗ ಗುದ್ದಿಕೊಳ್ಳುವೆ ಹೊಲ ಗುದ್ದಿಕೊಳ್ಳುವೆ ಹೊಲ ಗುದ್ದಿಕೊಳ್ಳುವೆ ಹೊಲ ಗುದ್ದಿಕೊಳ್ಳುವೆ ಹೊಲ ಗುದ್ದಿಕೊಳ್ಳುವೆ ಹೊಲ ಗುದ್ದಿಕೊಳ್ಳುವೆ. ಕೆಟ್ಟತನದ ಈಗ ನಿನ್ನ ಕುಟ್ಟಿಗೆಡಗುವೆ ಕೆಟ್ಟತನದ ಈಗ ನಿನ್ನ ಕುಟ್ಟಿಗೆಡಗುವೆ ಪುಟ್ಟ ಬಾಣದಿಂದ ನಿನ್ನ ನಾಶಗೊಳಿಸುವೆ ಪುಟ್ಟ ಬಾಣದಿಂದ ನಿನ್ನ ನಾಶಗೊಳಿಸುವೆ ನಾಶಗೊಳಿಸುವೆ ಬಲಮ್ಮ
ದಾನವ, ಇಗೋ ನಾನು ಬಿಡುವ ಈ ಬಾಣದ ಪೆಟ್ಟನ್ನು ಸಹಿಸಿಕೋ ಪಾಪಿ. ಆ ಗೆದ್ದನು ಎಲ್ಲವೋ ಪಾಪಿ, ನೋಡಿದ್ಯಾ ನಿನ್ನ ಪಾಡು ಏನಾಯಿತು? ಸಾಯವನಾಗು ನೀಚ. ನೀವು ಕೆಟ್ಟ ಬಾಲಕ ಕಡು ಸಡಗರದಿಂದ ಬಂದು ನಮ್ಮ ದೊರೆಯನ್ನು ಕೊಂದೆಯ ಪಾಪಿ ನಿಲ್ಲು ಯುದ್ಧಕ್ಕೆ. ಎಲ್ಲವಕ್ಕನ್ನು ನೋಡಿ ನೀವು ಸಹ ಯುದ್ಧಕ್ಕೆ ಬಂದಿರುವ ನಿಲ್ಲಿರಿ. ನಿಮ್ಮ ದೇಹವನ್ನು ಈ ಕೈಲಾಸಗಿರಿಗೆ ತುಂಡು ತುಂಡಾಗಿ ಕತ್ತರಿಸುವೆನು. ಎಲ್ಲವೋ ಪಾಪಿಯಾದ ಸನ್ಮುಖ, ಅಂದ ಆಸೆಯಿಂದ ನಮ್ಮ ರಾಜನ ಮೇಲೆ ಯುದ್ಧಕ್ಕೆ ಬಂದಿಲ್ಲ. ಈ ನನ್ನ ಗದೆಯಿಂದ ನಿನ್ನ ಶಿರವನ್ನು ಚೆಂಡಾಡುವುದನ್ನು ಹೊರಗೆ ಬಾ. ಇಂಥ ತಪಸ್ಸನ್ನು ನಿನ್ನ ಒದ್ದು ಈಗ ಕರಳು ಬಗೆಯುವೆ. ನಿನ್ನ ಒದ್ದು ಈಗ ಕರಳು ಬಗೆಯುವೆ. ದಂಡಬಾಣದಿಂದ ನಿನ್ನ ದುಂಡು ಗೈಯುವೆ. ದಂಡಬಾಣದಿಂದ ನಿನ್ನ ದುಂಡು ಗೈಯುವೆ. ದುಂಡು ಗೈಯುವೆ, ಹೊರ ದುಂಡು ಗೈಯುವೆ, ಹೊರ ದುಂಡು ಗೈಯುವೆ, ಹೊರ ದುಂಡು ಗೈಯುವೆ. ಸಮರಪುರವ ನಿನಗೆ ತೋಟ ನಿಲ್ಲು ಸಮರಕ್ಕೆ ತಿಳಿದ ಖಡ್ಗದಿಂದ ನಿನ್ನ ಹೃದಯ ಸೀಳುವೆ. ಹೃದಯ ಸೀಳುವೆ, ಹೃದಯ ಸೀಳುವೆ, ಹೃದಯ ಸೀಳುವೆ. ಎಲ್ಲೋ ನಿತ್ಯ ದಾನವೇ, ಈಗ ನಾನು ಬಿಡುವ ಈ ಸಮತಲ ಅಗಾಧವನ್ನು ಸಹಿಸಿಕೋ ಪಾಪಿ. ನೋಡಿದಿರಾ ಸ್ವಾಮಿ ನನ್ನ ಕುಮಾರನ ಪರಾಕ್ರಮವನ್ನು? ಬಾಪು ಕಂದ ಬಾಪು, ನಿನ್ನ ಶಕ್ತಿ ಪರಾಕ್ರಮಕ್ಕೆ ನಾನು ಮೆಚ್ಚಿದೆನು ಕುಮಾರ. ಅಮ್ಮ, ನಿಮ್ಮ ಆಶೀರ್ವಾದದಿಂದ ಈ ದಡಿದ ದಾನವನ್ನು ಕೊಂದಿರುವೆನು. ಬನ್ನಿವಿ ಹೋಗೋಣ. ಆಗಬಹುದು ನಡಿ.
ಯುದ್ಧಕ್ಕೆಂದು ಹೋದವರು ಇನ್ನೂ ಬಾರಲೇ ಇಲ್ಲವಲ್ಲ. ಅಲ್ಲಿ ಜಯವನ್ನೇ ಹೊಂದಿದರು, ಅಪಜಯವನ್ನೇ ಹೊಂದಿದರು, ಒಂದೂ ಕಾಣೆನಲ್ಲ. ಅಮ್ಮ ಮಹಾರಾಣಿ, ನಿನ್ನ ಪತಿಯಾದ ತಾರಕಾಸುರನು ಆ ಪರಶುವಿನ ಮೇಲೆ ದಂಡೆತ್ತಿ ಯುದ್ಧಕ್ಕೆಂದು ಹೋಗಿದರಲ್ಲ, ಅವರು ಅತಿ ಶೌರ್ಯದಿಂದ ಶಿವನ ಸೈನ್ಯವನ್ನು ಎದುರುತ್ತಾರೆ. ಆಹಾ, ಬಹಳ ಸಂತೋಷವಾಯಿತು. ಸಂತೋಷವಿದೆ ತಾಯಿ. ಏನಾಯ್ತು ಸೇವಕ? ಜನಗಳು ಮುಯ್ಯಿ ಹಾಕೋರು ಏನಿದ್ರು 10 ನಿಮಿಷ ಒಂದು ಹಾಕೋರು. ಪ್ರಾಣೇಶ್ವರ, ಇವಾಗ ನಾಟಕದಲ್ಲಿ ಇಷ್ಟಪಡ್ಬೇಡಿ. ನಾನು ಎಷ್ಟು ವಿಧವಾಗಿ ಬೇಡಿಕೊಂಡರೂ ಪರಶಿವನ ಮೇಲೆ ಯುದ್ಧಕ್ಕೆ ಹೋಗಿ ಷಣ್ಮುಖನಿಂದ ಅದರಾದರಲ್ಲ ಸ್ವಾಮಿ. ನೀವು ಇಲ್ಲದೆ ಈ ಧರೆಯೊಳಗೆ ನಾವು ಹೇಗೆ ಬಾಳಲಿ ಸ್ವಾಮಿ, ಹೇಗೆ ಬಾಳಲಿ? ಅಯ್ಯೋ ಮಕ್ಕಳಿರ, ಶಾಂತವಾಗಿರಿ. ನಿಮ್ಮ ತಂದೆಯವರು ಯುದ್ಧಕ್ಕೆಂದು ಹೋಗಿರುವರು. ಅಯ್ಯೋ ಪರಮಾತ್ಮ, ನನ್ನ ಪತಿಯ ಇಲ್ಲದ ಮೇಲೆ ನಾನು ಈ ಧರೆಯೊಳಗೆ ಹೇಗೆ ಬಾಳಲಿ? ನನ್ನ ಮಕ್ಕಳನ್ನು ಅರಮನೆಗೆ ಕರೆದುಕೊಂಡು ಹೋಗಿಬಿಟ್ಟು ನಾನು ಅವರ ಪಾದಕ್ಕೆ ಸೇರಿಕೊಳ್ಳುವೆನು. ಹಾ ಪ್ರಾಣೇಶ್ವರ. ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ, ನಮ್ಮ ಅಪ್ಪನ ಸತ್ತಿ ಹೋದನೆ. ಯಾರಿಗೆ ಅಪ್ಪ ಅಂತಾರೆ? ಅಯ್ಯೋ ಮಕ್ಕಳಿರ, ಸ್ವಾಮಿಯ ಹೆಸರೇ ಲೋಕಪ್ರಿಯ, ಸ್ವಾಮಿಯ ಹೆಸರೇ ಲೋಕಪ್ರಿಯ. ನೆನೆದರೆ ಇಲ್ಲ ಭಯ, ಸ್ವಾಮಿಯ ಹೆಸರೇ ರಾಯರ ರಾಯ ನೀ ಮಹಾರಾಯ, ರಾಯರ ರಾಯ ನೀ ಮಹಾರಾಯ. ನೋಡಿರೆ ಅದ್ಭುತ ನೀನೆ, ಅದ್ಭುತ ನೀನೆ, ಸ್ವಾಮಿಯ ಹೆಸರೇ ಕಪಟ ನಾಟಕ ಸೂತ್ರಧಾರಿ, ನಾನಾ ವೇಷದ ಪಾತ್ರಧಾರಿ. ಕಪಟ ನಾಟಕ ಸೂತ್ರಧಾರಿ, ನಾನಾ ವೇಷದ ಪಾತ್ರಧಾರಿ. ನಾಯಕನೆಂದರೆ ಈತನೇ ಶ್ರೀಹರಿ, ನಾಯಕನೆಂದರೆ ಈತನೇ ಶ್ರೀಹರಿ. ಕಾಮ ರುಕ್ಮಿಣಿ ಮನೋವಿಹಾರಿ, ಕಾಮ ಮನೋವಿಹಾರಿ, ಸ್ವಾಮಿಯ ದೇವನ ನೆನೆದರೆ ಇಲ್ಲ ಭಯ, ಸ್ವಾಮಿಯ ಲೋಕಪ್ರಿಯ. ಸ್ವಾಮಿ ನಮಸ್ಕರಿಸಿ ಸ್ವಾಮಿ. ಲಕ್ಷ್ಮಿ, ನಿನಗೆ ಮಂಗಳವಾಗಲಿ. ಪ್ರಿಯಾ,
ಲಕ್ಷ್ಮಿ, ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಹಾಡು ಬಾನಂದದಲ್ಲಿ ಪ್ರೇಮಾನುರಾಗದಲ್ಲಿ. ಲಕ್ಷ್ಮಿ, ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಹಾಡು ಬಾನಂದದಲ್ಲಿ ಪ್ರೇಮಾನುರಾಗದಲ್ಲಿ. ಲಕ್ಷ್ಮಿ, ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಹಾಡು ಬಾನಂದದಲ್ಲಿ ಪ್ರೇಮಾನುರಾಗದಲ್ಲಿ. ಲಕ್ಷ್ಮಿ, ಲಕ್ಷ್ಮಿ, ಕ್ಷಣವೇ ನಾ ಸೋತು ಹೋದೆನೋ, ಬಾಂಗಳದ ಚೆಲುವೆ ನಿನ್ನ ಮನಸಾರೆ ಒರೆಸಿದೆನೋ. ಲಕ್ಷ್ಮಿ, ನಿನ್ನನ್ನು ಕಂಡ ಕ್ಷಣವೇ ನಾ ಸೋತು ಹೋದೆನೋ, ಬಾಂಗಳದ ಚೆಲುವೆ ನಿನ್ನ ಮನಸಾರೆ ಒರೆಸಿದೆನೋ. ಬಾ ಪ್ರೇಮ ಬಾಸಿರಿಯೇ ವಿಷ್ಣುವಿನ ಸಿರಿಲತೆಯೇ. ಲಕ್ಷ್ಮಿ, ಬಾ ಪ್ರೇಮ ಬಾಸಿರಿಯೇ ವಿಷ್ಣುವಿನ ಸಿರಿಲತೆಯೇ. ಆನಂದವಾ ನೀಡುವ ಆ ಆ ಆ. ಲಕ್ಷ್ಮಿ, ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಹಾಡು ಬಾನಂದದಲ್ಲಿ ಪ್ರೇಮಾನುರಾಗದಲ್ಲಿ. ಆಸೆಯಂತೆಯೇ ನೀಡುವೆನು ನಾನಲ್ಲವಾ, ನನ್ನಾಸೆಯಂತೆಯೇ ನೀಡುವೆಯ ನೀನಲ್ಲವಾ. ನಿನ್ನಾಸೆಯಂತೆಯೇ ನೀಡುವೆನು ನಾನಲ್ಲವಾ, ನನ್ನಾಸೆಯಂತೆಯೇ ನೀಡುವೆಯ ನೀನಲ್ಲವಾ. ಬಾ ಪ್ರೇಮ ಬಾಸಿರಿಯೇ ವಿಷ್ಣುವಿನ ಸಿರಿಲತೆಯೇ. ಲಕ್ಷ್ಮಿ,
ಬಾ ಪ್ರೇಮ ಬಾಸಿರಿಯೇ ವಿಷ್ಣುವಿನ ಸಿರಿಲತೆಯೇ ಆನಂದವಾ ನೀಡು ಬಾ ಆ ಆ ಆ ಆ ಲಕ್ಷ್ಮೀ ಬಾಬಾರ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಹಾಡು ಬಾನಂದದಲ್ಲಿ ಪ್ರೇಮಾನುರಾಗದಲ್ಲಿ ಪ್ರೇಮಾನುರಾಗದಲ್ಲಿ ಪ್ರೇಮಾನುರಾಗದಲ್ಲಿ. ಸ್ವಾಮಿ, ಲಕ್ಷ್ಮಿ, ಈ ಪ್ರಪಂಚದಲ್ಲಿ ಭಕ್ತರಾದ ವಿಚಾರವು ತಿಳಿಸಬಾರದು ಸ್ವಾಮಿ. ಲಕ್ಷ್ಮಿ, ನಾನಿರುವುದೇ ಭಕ್ತರ ಮನವನ್ನು ಪರಿಶೀಲಿಸಲೆಂದು. ದುಷ್ಟರ ನಾಶ, ಸಜ್ಜನರ ಪಾಲನೆ ಇವು ನನ್ನ ಕರ್ತವ್ಯದ ರಾಜ್ಯ ಮಾರ್ಗ. ಅದಕ್ಕಾಗಿ ಆಲೋಚಿಸಬೇಕೆ ಪ್ರೇಯಸಿ. ಸ್ವಾಮಿ, ಆ ದುಷ್ಟನಾದ ತಾರಕಾಸುರನು ಅವನು ಶಿವನ ಮೇಲೆ ದಂಡೆತ್ತಿ ಯುದ್ಧ ಮಾಡಲು ಹೋದಾಗ ಅವನ ಸುತನಾದ ಷಣ್ಮುಖನಿಂದ ಹತನಾದನು. ಇನ್ನು ಅವನ ಪತ್ನಿಯಾದ ತೇಜವತಿಯು 3 ಮಕ್ಕಳನ್ನಿಟ್ಟುಕೊಂಡು ಅಗ್ನಿ ಪ್ರವೇಶ ಮಾಡಿದಳು. ಇನ್ನು ಆ ಮಕ್ಕಳ ಗತಿಯೇನು ಸ್ವಾಮಿ? ಲಕ್ಷ್ಮಿ, ಕೊಬ್ಬಿದ ದಾನವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಇನ್ನುಳಿದಂತಹ ಮಕ್ಕಳೇ ಮುಂದಿನ ರಾಜಪಾಲಕರಾಗಿ ಲೋಕಕಂಟಕರಾಗುವರು. ಅವರ ಚಿಂತೆಯನ್ನು ಬಿಟ್ಟು ಸಂತುಷ್ಟಲಾಗುದೇವಿ. ಸ್ವಾಮಿ, ಸ್ವಾಮಿ, 8 ಜನ ಅಷ್ಟಮೈಶ್ವರ್ಯರೊಡನೆ ಸಂತೋಷದಿಂದ ಕಾಲ ಕಳೆಯುವ ನೀವು ಈ ದಿನ ಈ ರೀತಿ ಮೌನವಾಗಿರಲು ಕಾರಣವೇನು ಸ್ವಾಮಿ? ನನ್ನೊಂದಿಗೆ ಸಂತೋಷದಿಂದ ಕಾಲ ಕಳೆಯಬಾರದೆ? ಲಕ್ಷ್ಮಿ, ಪ್ರಿಯಾ, ಲಕ್ಷ್ಮಿ, ಮನಮೋಹಿನಿ ಪ್ರಿಯ ಲಕ್ಷ್ಮಿಯೇ, ಪ್ರಿಯ ಲಕ್ಷ್ಮಿಯೇ, ಅನುಮಾನವೇಕೆ ಬಾರಲೆ, ನನ್ನ ಅನುಮಾನವೇಕೆ ಬಾರಲೆ, ಮನಮೋಹಿನಿ. ಲಕ್ಷ್ಮಿ, ಆಯ್ತಲ್ಲ ಆಯ್ತಲ್ಲ. ಪ್ರೇಮಾನುರಾಗದ ಪ್ರಾಣೇಶ್ವರಿ ಲಕ್ಷ್ಮಿ, ಪ್ರೇಮಾನುರಾಗದ ಪ್ರಾಣೇಶ್ವರಿ ಒಲಿದು ಬಾ ಪ್ರೇಯಸಿ. ಲಕ್ಷ್ಮಿ, ಒಲಿದು ಬಾ ಪ್ರೇಯಸಿ, ಮನಮೋಹಿನಿ ಪ್ರಿಯ ಲಕ್ಷ್ಮಿಯೇ, ಮನಮೋಹಿನಿ ಪ್ರಿಯ ಲಕ್ಷ್ಮಿಯೇ, ಅನುಮಾನವೇಕೆ ಪ್ರೇಯಸಿ, ನನ್ನ ಅನುಮಾನವೇಕೆ ಪ್ರೇಯಸಿ, ಮನಮೋಹಿನಿ. ಕೊರಳಿನ ಗಾನ ನೀನೇ ಪ್ರಿಯೇ ಲಕ್ಷ್ಮಿ, ಕೊರಳಿನ ಗಾನ ನೀನೇ ಪ್ರಿಯೇ, ನಿನ್ನಂದಕ್ಕೆ ನಾ ಸೋತೆನು. ಲಕ್ಷ್ಮಿ, ನಿನ್ನಂದಕ್ಕೆ ನಾ ಸೋತೆನು, ಮನಮೋಹಿನಿ ಪ್ರಿಯ ಲಕ್ಷ್ಮಿಯೇ, ಮನಮೋಹಿನಿ ಪ್ರಿಯ ಲಕ್ಷ್ಮಿಯೇ, ಹನುಮಾನವೇಕೆ ಬಾರಲೆ, ನನ್ನ ಹನುಮಾನವೇಕೆ ಬಾರಲೆ, ಮನಮೋಹಿನಿ. ಲಕ್ಷ್ಮಿ, ಆ ಚಂದ್ರ ಕಂಡ ನವ ಜೋಡಿಯ, ಆ
ಚಂದ್ರ ಕಂಡ ನವ ಜೋಡಿಯ ನನ್ನಾಸೆಯಾವು ಮಲ್ಲಿಗೆ ನನ್ನಾಸೆಯಾವು ಮಲ್ಲಿಗೆ ಮನಮೋಹಿನಿ ಪ್ರಿಯಲಕ್ಷ್ಮಿಯೇ ಮನಮೋಹಿನಿ ಪ್ರಿಯಲಕ್ಷ್ಮಿಯೇ ಅನುಮಾನವೇಗೆ ಬಾರಲಿ ನನ್ನ ಅನುಮಾನವೇಗೆ ಬಾರಲಿ ಮನಮೋಹಿನಿ. ಲಕ್ಷ್ಮಿ, ಈ ಕ್ಷೀರಸಾಗರದಲ್ಲಿ ಇದುವರೆಗೂ ಬೇಸರವನ್ನು ಕಳೆದಂತಾಯಿತು. ನಡೆ, ನಾವಿನ್ನು ವೈಕುಂಠಕ್ಕೆ ಹೋಗೋಣ. ಹಾಗೆ ಆಗಲಿ ಸ್ವಾಮಿ. ಅಂಬುದಿನಿಧಿಯಂ ದುದಯಿಸಿ ಸಂಭ್ರಮಗೊಳಿಸಿದ ಅಧಿದೇವತೆ. ಲಕ್ಷ್ಮಿ, ಅಂಬುದಿನಿಧಿಯಂ ದುದಯಿಸಿ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದನ್ನ ಹೃದಯ ರಂಗವ. ಲಕ್ಷ್ಮಿ, ಜಾದುಗೈದನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲ ಶ್ರೀ. ಲಕ್ಷ್ಮಿ, ಮೋದದಿ ಸೆಳೆದ ಸದಮಲ ಶ್ರೀ ಅಂಬುದಿನಿಧಿ. ಕಡಲ ಮಡಿಲಿ ನೋಡಿ ಬಂದ ನೋಟದಿ, ಕಡಲ ಮಡಿಲಿ ನೋಡಿ ಬಂದ ನೋಡಿ ಮಾಡಿ ನೋಟದಿ ನಾಡಿ ಹೃದಯ ದೇವಿಯು ನಿನ್ನ ಭಾವನೆ ಮಿಸಿದಾಗಿ ನವಗುಣದ ಪೀಠಗಿ ಭಾರ್ಗವಿ. ಹಾವದೇವಿಯು ನಿನ್ನ ಭಾವನೆ ಮಿಸಿದಾಗಿ ನವಗುಣದ ದೇಶಿ ಭಾರ್ಗವಿ. ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ. ಲಕ್ಷ್ಮೀ, ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ ನಿನ್ನ ರೂಪ ರಚಿಸಿದಂತಹ ತುಚ್ಚಕಿ ನಿತ್ಯ ಬಳುವಳಿ ಚೆಲುವೆ. ನಿನ್ನ ರೂಪ ರಚಿಸಿದಂತಹ ತುಚ್ಚಕಿ ನಿತ್ಯ ಬಳುವಳಿ ಚೆಲುವೆ. ಸುರಭಿ ಸುಬೋದಯದಿ ಶ್ರೀದೇವಿಯ ಮರೆಸಿದ ಸುರಭಿ ಸುಬೋದಯದಿ ಶ್ರೀದೇವಿಯ ಮರೆಸಿದ ಬಂದನ್ನ ಬಂದಿಯೋ ಆನಂದ ಪಡಿಸೋ. ಬಂದನ್ನ ಬಂದಿಯೋ ಆನಂದ ಪಡಿಸೋ. ಅಂಬುದಿನಿಧಿ ದುದಯಿಸಿ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದನ್ನ ಹೃದಯ ರಂಗವ ಜಾದುಗೈದನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲ ಶ್ರೀ. ಮೋದದಿ ಸೆಳೆದ ಸದಮಲ ಶ್ರೀ ಅಂಬುದಿನಿಧಿ. ನಾರಾಯಣ ನಾರಾಯಣ. ನಾರಾಯಣ ದೇವಾ ನಾರಾಯಣ ದೇವಾ
ಗಾನ ವಿನೋದ ನಾರದ ಸನ್ನಿತ ಗಾನ ವಿನೋದ ನಾರಾಯಣ ದೇವಾ ನಾರಾಯಣ ದೇವಾ ನರಸಿಂಹ ರೂಪವತಾಳಿ ನರಸಿಂಹ ರೂಪವತಾಳಿ ತರಳ ಪ್ರಹ್ಲಾದನ ಸಲುಹಿದ ದೇವಾನ ಕರಳ ಪ್ರಹ್ಲಾದನ ಸಲುಹಿದ ದೇವಾ ನಾರಾಯಣ ದೇವಾ ನಾರಾಯಣ ದೇವಾ ನಾರದ ಸನ್ನಿತ ಗಾನ ವಿನೋದ ನಾರದ ಸನ್ನಿತ ಗಾನ ವಿನೋದ ನಾರಾಯಣ ದೇವಾ ನಾರಾಯಣ ದೇವಾ ನಾರಾಯಣ ನೆಲವನ್ನು ದಾನವ ಬೇಡಿ ಬಲಿಯನ್ನು ಭೂಮಿಗೆ ನೀ ತುಳಿದೆ ನಾರಾಯಣ ನಾರಾಯಣ ನೆಲವನ್ನು ದಾನವ ಬೇಡಿ ಬಲಿಯನ್ನು ಭೂಮಿಗೆ ನೀ ತುಳಿದೆ ಹೀನರ ಬಂಧುವೆ ಕಾಯ್ದೆಯೋ ದೇವಾ ಹೀನರ ಬಂಧುವೆ ಕಾಯ್ದೆಯೋ ದೇವಾ ನಾರಾಯಣ ದೇವಾ ನಾರಾಯಣ ದೇವಾ ನಾರಾಯಣ ನಾರಾಯಣ ಹಾ ಷಣ್ಮುಖ ಸ್ವಾಮಿಯಿಂದ ದುಷ್ಟನಾದ ತಾರಕಾಸುರನ ವಧೆಯಾಯಿತು. ಆದರೆ ಆತನ ಮಕ್ಕಳಾದ ಕಮಲಾಕ್ಷ, ಗೋರಕಾಕ್ಷ, ವಿದ್ಯಕಾಕ್ಷರೆಂಬ ಮೂವರು ಕಾಂಚನಾದ್ರಿಯನ್ನು ಪರಿಪಾಲಿಸುತ್ತಿರುವ ವಸುಂಧರಾಜನ ಮಕ್ಕಳಾದ ಗುಣವತಿ, ಕಮಲವತಿ, ವಿದ್ಯಾವತಿ ಎಂಬ ಮೂರರನ್ನು ಲಗ್ನವಾಗಿ ಅತಿ ಪರಾಕ್ರಮದಿಂದ ತ್ರಿಪುರಾ ಪಟ್ಟಣವನ್ನು ಪರಿಪಾಲಿಸುತ್ತಿರುವರು. ನಾರಾಯಣ ನಾರಾಯಣ ಇರಲಿ, ಅವರು ಇದೇ ರೀತಿ ಇದ್ದರೆ ದೇವತೆಗಳನ್ನು ಖಂಡಿತ ಉಳಿಸಲಾರರು. ಅವರನ್ನು ಕೊಲ್ಲಿಸಲು ನಾನು ಯಾವ ಪ್ರಯತ್ನವನ್ನು ಮಾಡಲಿ? ನಾರಾಯಣ, ನಾನೀಗಲೇ ತ್ರಿಪುರಾ ಪಟ್ಟಣಕ್ಕೆ ಹೋಗಿ ಆ ಕೂಳ ರಾಕ್ಷಸರಿಗೆ ತನ್ನ ತಂದೆಯಾದ ತಾರಕಾಸುರನು ವಧೆಯಾದ ವಿಚಾರವನ್ನು ತಿಳಿಸಿ ಅವರಾಗಿ ಅವರೇ ದೇವತೆಗಳ ಮೇಲೆ ಯುದ್ಧಕ್ಕೆ ಹೋಗಿ ಸಾಯುವಂತೆ ಮಾಡದಿದ್ದರೆ ನಾನು ನಾರದನೇ. ನಾರಾಯಣ ನಾರಾಯಣ. ದಶರಥ ಪ್ರೇಮ ಕುಮಾರ ಅಸುರ ರಾವಣನ ಸಂಹಾರ ದಶರಥ ಪ್ರೇಮ ಕುಮಾರ ಅಸುರ ರಾವಣನ ಸಂಹಾರ ಸೀತೆಯ ನುಡುತ್ತ ಲಂಕೆಗೆ ಬಂದ ಸೀತೆಯ ನುಡುತ್ತ ಲಂಕೆಗೆ ಬಂದ ನಾರಾಯಣ ದೇವಾ ನಾರಾಯಣ ದೇವಾ ನಾರದ ಸಂದಿತ ಗಾನ ವಿನೋದ ನಾರದ ಸಂದಿತ ಗಾನ ವಿನೋದ ನಾರಾಯಣ ದೇವಾ ನಾರಾಯಣ ದೇವಾ. ಶ್ರೀ ಜಗದೋ ಶ್ರೀ ಜಗದೋ ಪ್ರತಿಮ ವೀರನೆನಿಸಿರ್ಪಂ ಈ ತಾರಕಾಧನಯ ಕಮಲಾಕ್ಷನಿಗೆ
ಅದಾರು ಸಾಟಿ ಗೋಕಾಕ್ಸರೇ ಶ್ರೀ ಜಗದೋಳ್ಳ ಪ್ರತಿಮ ವೀರನೆನಿಸಿರ್ಪಂ ಈ ತಾರಕಾತನಯ ಕಮಲಾಕ್ಷನಿಗೆ ಅದಾರು ಸರಿಸಾಟಿ ಈ ಭೂಮಂಡಲದೋಳ್ ಈ ಭೂಮಂಡಲದೋಳ್ ತ್ರಿಪುರಾಪುರವಂ ಪರಿಪಾಲಿಸುವ ಈ ಘನವೀರನಿಗೆ ಅದಾರು ಸರಿ ಸಮರಿಯರೇ ಸೋದರ ವಿದ್ಯಕಾಕ್ಷ ಗೋರಕಾಕ್ಷರೇ ಫಲ ಫಲ ಎನಗಾರು ಸರಿ ಸಮರೋ ಸರಿ ಸಮರೋ ಹರಿ ಸಮರೋ ಸೋದರ ವಿದ್ಯಕಾಕ್ಷ ಗೋರಕಾಕ್ಷರೇ ಫಲ ಫಲ ಎನಗಾರು ಸರಿ ಸಮರೋ ಸರಿ ಸಮರೋ ಹರಿ ಸಮರೋ ಹಿಡಿದು ಬೆಳೆದು ಪಡ ನಡಿಗೆ ಪೆನ್ನವರ ಗೋರಕಾಕ್ಷರೇ ಹಿಡಿದು ಪಿಡಿದು ಪಡ ನಡುಗೆ ಪೆನ್ನವರ ಗುರುಳರ ಕೊಲ್ಲುವೆ ಸಭೆಯೊಳಗೆ ಗುರುಳರ ಕೊಲ್ಲುವೆ ಸಭೆಯೊಳಗೆ ಗಡ ಗಡ ನಡಿಗೆ ಮಧಾಂಧ ಕಳರ ಗಡಗಡ ನಡಿಗೆ ಮಧಾಂಧ ಕಳರ ಸಾರಿ ಕೊಲ್ಲುವೆ ದೂರದೊಳಗೆ ಸಾರಿ ಕೊಲ್ಲುವೆ ದೂರದೊಳಗೆ ಫಲ ಫಲ ಎನಗಾರು ಸರಿ ಸಮರೋ ಸರಿ ಸಮರೋ ಸರಿ ಸಮರೋ ಸಹೋದರಾದ ವಿದ್ಯಕಾಕ್ಷ ಗೋರಕಾಕ್ಷರೇ ಈ ತ್ರಿಪುರಾ ಪಟ್ಟಣವನ್ನು ಸ್ವಸಾಮರ್ಥ್ಯದಿಂದ ಹಾಳುತ್ತಿರುವ ಈ ಕಮಲಾಕ್ಷ ವಿದ್ಯಕಾಕ್ಷ ಗೋರಕಾಕ್ಷನೆಂದು ಹೇಳಿದ ಮಾತ್ರಕ್ಕೆ ಸುರ ನರರು ಗರುಡ ಗಂಧರ್ವ ಕಿನ್ನರ ಕೆಂಪು ಸಾಧಿಗಳೆಲ್ಲರೂ ಕಣಗಡನೆ ನಡುಗಿ ಚದುರಿ ಓಡುತ್ತಿರುವರು. ಹೇಗಿರುವಲ್ಲಿ ನಮ್ಮನ್ನು ಜಯಿಸಬಲ್ಲ ವೀರನು ಸೂರನು ಅವನಿರುವನು. ಸಹೋದರ ಪಡ ಕಡಿದಟ್ಟುವೆ ಪಡ ಕಡಿದಟ್ಟುವೆ ಛಲವನ್ನು ತೋರುತ್ತ ರಣಗಳು ಗೆಲ್ವೆ ಛಲವನ್ನು ತೋರುತ್ತ ರಣಗಳು ಗೆಲ್ವೆ ಪಡ ಕಡಿದಟ್ಟುವೆ ರಣಗಳು ಒಯ್ಯ ಸೀಳಿ ಹೊರದ ದಿಶೆಗಳು ಗೋಳಿ ರಣಗಳು ಒಯ್ಯ ಸೀಳಿ ಹೊರದ ದಿಶೆಗಳು ಗೋಳಿ ಅಟ್ಟಹಾಸದಿ ಬರುವ ಅನಮರ ಅಟ್ಟಹಾಸದಿ ಬರುವ ಅನಮರ ಮುಷ್ಟಿಯಿಂದಲೇ ಕೊಲ್ಲುವೆನು ಮುಷ್ಟಿಯಿಂದಲೇ ಕೊಲ್ಲುವೆನು ಮುಷ್ಟಿಯಿಂದಲೇ ಕೊಲ್ಲುವೆನು 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 ಕೊಲ್ಲುವೆನು. ಅಗ್ರಜ ಶತ್ರುಗಳನ್ನು ಕಡಿದು ಅವರ ಬಿಸಿ ರಕ್ತವನ್ನು ದೊರೆಗೆ ಚೆಲ್ಲಾಡಿ ನಾವು ಕೀರ್ತಿಯನ್ನು ಗಳಿಸಿ ಜಯಶೀಲರಾಗಿರುವೆವು. ಭಲೆ ಭಲೆ ಸಹೋದರ ಗೋರಕಾಕ್ಷ, ನಮ್ಮ ಸೈನ್ಯದ ಪರಿವರ್ತನೆಯನ್ನು ತಿಳಿದೆಯಾ? ಅಗ್ರಜ ಪಡ ಪಡ ಕಡಿದಿಡುವ ವೈರ್ಯ ಪಡ 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 ಕಡಿದಿಡುವ ವೈರ್ಯ ಪಡ ಪಡ ಕಂಡ ಮನುಜರ ರುಂಡವ ತರಿದು ಕಂಡ ಮನುಜರ ರುಂಡವ ತರಿದು ಕಂಡ ಕಾರುವೆ ನಿಮಿಷದಲ್ಲಿ ಸಹೋದರ ಕಂಡ ಕಾರುವೆ ನಿಮಿಷದಲ್ಲಿ ತರತರದಿಂದಲೇ ತೋರಿವೆ ಶೌರ್ಯವ ತರತರದಿಂದಲೇ ತೋರಿವೆ ಶೌರ್ಯ ಪಡ ಪಡ ಕಡಿದಿಡುವ ವೈರ್ಯ ಪಡ 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 ಪಡ. ಸಹೋದರ ನಾವು ಮೂರು ಮೂರ್ತಿಗಳೆಂದರೆ ಆ ತ್ರಿಮೂರ್ತಿ ಕೂಡ ತಲೆನಿಸುವರು. ಹೇಗಿರುವಲ್ಲಿ ನಮ್ಮ ಭುಜಬಲದ ಪರಾಕ್ರಮಕ್ಕೆ ಯಾರು ತಾನೇ ಸರಿಸಾಟಿ ಅಗ್ರಜ? ಭಲೆ ಭಲೆ ಸಹೋದರ, ನಿಮ್ಮ ಪರಾಕ್ರಮ ಶಕ್ತಿಗೆ ಎಣೆಯೇ ಇಲ್ಲ. ನೀನು ನಿನ್ನ ಪೀಠದಲ್ಲಿ ಪರಿಗ್ರಹಿಸು. ಅಪ್ಪಣೆ ಅಗ್ರಜ. ಮಹಾರಾಜರಿಂದ ಇರುವಾಗಲೇ
ಸಾಧನೆ ವರ್ತಮಾನವೇನು? ತ್ರಿಲೋಕ ಸಂಚಾರಿಗಳಾದ ನಾರದ ಮಾತ್ಮರು ಇತ್ತಲೇ ಬರುತ್ತಿರುವುದು. ಹಾಗಾದರೆ ಅವರನ್ನು ಬರಮಾಡತಕ್ಕದ್ದು. ನಾರಾಯಣ. ನಾರದ ಮಹಾತ್ಮರಿಗೆ ನಮಸ್ಕರಿಸುವೆವು. ಸರ್ವರಿಗೂ ಮಂಗಳವಾಗಲಿ. ಮೇಲೇಳಿ. ನಾರದ ಮಹಾತ್ಮರೇ, ಈ ಭದ್ರ ಪೀಠದಲ್ಲಿ ಮಂಡಿಸಿರಿ. ಆಗಬಹುದು ದಾನವೇ. ನಾರಾಯಣ. ಸದೀಶ ನಾಡುವ ಜಗವೇ ನಾಟಕರಂಗ, ಜಗವೇ ನಾಟಕರಂಗ, ಸಂಚಾರಿ ತಾನಾಗಿ ಪಾಡುವ ಜಗವೇ ನಾಟಕರಂಗ, ಜಗವೇ ನಾಟಕರಂಗ. ನಾರಾಯಣ ನಾರಾಯಣ. ಸರಿ ಸಮಯನಗೆ ಯಾರಿಹರೇನುವರೆ. ನಾರಾಯಣ. ಸರಿ ಸಮಯನಗೆ ಯಾರಿಹರೇನುವರೆ. ಮೆರೆಯುತ್ತ ಬರದಿ ಅಪಜಯ ಪಡೆದೆ. ನಾರಾಯಣ. ಮೆರೆಯುತ್ತ ಬರದಿ ಅಪಜಯ ಪಡೆದೆ. ನಾರದ ಹೋದವ ಬೀರುವ ಜಗದೀಶ ನಾಡುವ ಜಗವೇ ನಾಟಕರಂಗ, ಜಗವೇ ನಾಟಕರಂಗ. ನಾರಾಯಣ ನಾರಾಯಣ. ಕೊಬ್ಬಿದ ದಾನವರನ್ನು ಉಬ್ಬಿಸಿದಂತಾಯಿತು. ಮುಂದೆ ಇವರ ಪರಿಣಾಮವೇನಾಗುವುದೋ ಕಾದು ನೋಡುವೆನು. ನಾರಾಯಣ ನಾರಾಯಣ. ದಾಂಬಿಕಾ ಜನರ ಜಂಬವನಳಿಸಲು, ದಾಂಬಿಕಾ ಜನರ ಜಂಬವನಳಿಸಲು, ಕಾರ್ಮಿಕ ಜನರ ಕೀರ್ತಿಯ ಮೆರೆಸಲು. ಕಾರ್ಮಿಕ ಜನರ ಕೀರ್ತಿಯ ಮೆರೆಸಲು ನಾರದ ಹೋದವ ಇರುವ ಜಗದೀಶ ನಾಡುವ ಜಗವೇ ನಾಟಕರಂಗ, ಜಗವೇ ನಾಟಕರಂಗ, ಸಂಚಾರಿತನಾಗಿ ಪಾಡುವ ಜಗದೀಶ ನಾಟಕರಂಗ, ಜಗವೇ ನಾಟಕರಂಗ.